MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಕೋಗಿಲು ಲೇಔಟ್ ನಿವಾಸಿಗಳು ಅಕ್ರಮವಾಗಿ ಇದ್ದವರನ್ನ ತೆರವು ಮಾಡುವಂತಹ ಕೆಲಸ ಆಯಿತು. ಇದು ಎಲ್ಲೆಲ್ಲಿ ಹೋಯಿತು, ಏನೇನು ಚರ್ಚೆ ಆಯಿತು. ಈಗ ಚಿಟ್ಕೆ ಹೊಡೆಯುವಷ್ಟರಲ್ಲಿ ಇಲ್ಲಿ ಇರುವಂಥವರು ಅಕ್ರಮ ನಿವಾಸಿಗಳು ಅಂತ ಹೇಳಿದ್ದು ಸರ್ಕಾರವೇ, ಅವರನ್ನ ಖಾಲಿ ಮಾಡಿಸಿದ್ದು ಸರ್ಕಾರವೇ. ಈಗ ಅವರಿಗೆ 1 BHK ಮನೆ ಕೊಡೋದಕ್ಕೆ ರೆಡಿಯಾಗಿದೆ. ಇನ್ನೇನು ಸ್ವಲ್ಪ ದಿನದಲ್ಲಿಯೇ ಅವರಿಗೆ 1 BHK ಮನೆಗಳು ಕೂಡ ಸಿಗುತ್ತೆ. ಈ ರೀತಿ ಮನೆ ಕೊಡ್ತಾ ಇರೋದೇ ಈಗ ನಾನಾ ರೀತಿಯ ಚರ್ಚೆಗಳಿಗೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನೀವು ಮನೆಯನ್ನ ಕೊಡ್ತಾ ಇದ್ದೀರಿ, ಈ ಮೂಲಕ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದ್ದೀರಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಅನ್ನಂಥದ್ದು ಭಾರಿ ಸವಾಲಾಗುತ್ತೆ. ಇದು ನಂಬರ್ 1. ಇನ್ನೊಂದು ವಿಚಾರ ಏನಂತಂದ್ರೆ, ಅಕ್ರಮವಾಗಿ ಇದ್ದವರನ್ನ ಖಾಲಿ ಮಾಡಿಸಿ ಅವರು ಮನೆ ಕೊಡ್ತಾ ಇದ್ದೀರಿ. ತಮ್ಮ ಮನೆಯನ್ನೇ ಅತಿವೃಷ್ಟಿಯಿಂದ ಕಳೆದುಕೊಂಡವರು, ಪ್ರವಾಹದಿಂದ ಕಳ್ಕೊಂಡವರು, ಭೂಕುಸಿತದಿಂದ ಕಳ್ಕೊಂಡವರು ಇನ್ನೂ ಕೂಡ ಇವರತ್ತ ಸರ್ಕಾರ ತಿರುಗಿಯೂ ನೋಡಿಲ್ಲ. ಅವ್ರೇನ್ ಪಾಪ ಮಾಡಿದ್ದಾರೆ? ಅವ್ರಿಗೂ ಇದೇ ರೀತಿ ಹಿಂಗೆ ಚಿಟ್ಕೆ ಹೊಡೆದ್ರೊಳಗಡೆ ಮನೆ ಕೊಡಬೇಕಾಗಿತ್ತು, ನೀವು ಯಾಕೆ ಕೊಡಲಿಲ್ಲ? ಏನು ವ್ಯತ್ಯಾಸ? ಅವರು ನಿಮ್ಮ ಬಂಧುಗಳು ಅಲ್ವಾ? ಅವರು ನಮ್ಮ ರಾಜ್ಯದ ನಾಗರಿಕರಲ್ವಾ? ಇದು ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡುತ್ತಿರುವ ಪ್ರಶ್ನೆ. ಇವೆಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸರ್ಕಾರಿ ಜಾಗ ನುಂಗಿದ ಲೂಟಿಕೋರರು ಕಟ್ಟಿದ ಮನೆಯನ್ನೇ ಕೊಡ್ತಾರಂತೆ ಕೈ ನಾಯಕರು. ವಾರದಲ್ಲೇ ನಿವಾಸ ಹಂಚಿಕೆ ಕೆಲಸ ಶುರು. ಲೂಟಿಕೋರರ ಬೆನ್ನಿಗೆ ನಿಲ್ಲುತ್ತಿದೆ ಕಾಂಗ್ರೆಸ್. ಶೇಠಾರಾಮಯ್ಯ ಅಂತ ಕಾಲಿಡಿದ JDS. ಮನೆ ನೀಡಿದ್ರೆ ಬಿಜೆಪಿ ಹೋರಾಟ ಫಿಕ್ಸ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜನವರಿಯಲ್ಲಿ ಬದಲಾಗಲಿದ್ದಂತೆ ಸಿದ್ದು ಸಂಪುಟ. ಸಿಎಂ ಬದಲಿಸುವಂತೆ ಬಂಡೆ ಹಠ. ಹೊಸ ವರ್ಷಕ್ಕೆ ಶಾಕ್ ಕೊಡುತ್ತಾ ಸರ್ಕಾರ. ಶೀಘ್ರವೇ ಕರೆಂಟ್ ರೇಟ್ ಹೆಚ್ಚಿಸಲು ನಿರ್ಧಾರ. ಸಿದ್ದು ಸೇನೆ ನಡೆಗೆ ಜನರ ಅಪಸ್ವರ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಮತ್ತೊಮ್ಮೆ ದಾಳಿ. ದ್ವೇಷದ ಕಿಚ್ಚಿಗೆ 3ನೇ ಬಲಿ. ಮತಾಂಧರ ಆರ್ಭಟಕ್ಕೆ ಅಲ್ಪಸಂಖ್ಯಾತರು ಗಲಿಬಿಲಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕಾರಣದಲ್ಲಿ ಕೇರಳದ ಬಿರುಗಾಳಿ ಬೀಸಿದೆ. ಅಕ್ರಮವಾಗಿ ವಾಸಿಸ್ತಾ ಇದ್ದಂತಹ ಬಹುತೇಕ ಮುಸ್ಲಿಮರು, ಸ್ವಲ್ಪ ಬೇರೆ ಸಮುದಾಯದ ಕುಟುಂಬಗಳಿಗೆ ಮನೆ ಭಾಗ್ಯ ಸಿಗ್ತಾ ಇದೆ. ಇದರ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮತ್ತೊಂದು ಖನಂದಾರಿ ಕೆಲಸ ಮಾಡೋಕೆ ಹೊರಟಿದೆ. ಎಲ್ಲಿಂದಲೋ ಬಂದು ಬೆಂಗಳೂರಿನಂಥ ಮಹಾನಗರದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗ ಕಬ್ಜಾ ಮಾಡಿ ಗುಡಿಸಲು ಹಾಕಿಕೊಂಡಿದ್ದ ಮುಸ್ಲಿಮರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಸರ್ಕಾರಿ ಜಾಗ ಕಬ್ಜಾ ಮಾಡಿದ ಲೂಟಿಕೋರರು ಜಾಗದ ಜೊತೆ ಮನೆ ಕೊಡ್ತಾರಂತೆ ಕೈ ನಾಯಕರು. ಸಿದ್ದರಾಮಯ್ಯ ಸರ್ಕಾರದ ಮನ ಮತ್ತೊಮ್ಮೆ ಮುಸ್ಲಿಮರಿಗಾಗಿ ಮಿಡಿದಿದೆ. ಅವರು ಕರ್ನಾಟಕದವರೋ, ಪರ ರಾಜ್ಯದವರೋ, ಪರ ದೇಶದವರೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಮಾತ್ರ ಆ ಅಕ್ರಮ ವಲಸಿಗರಿಗಾಗಿ ಮನೆ ಕಟ್ಟಿಸಿಕೊಡೋಕೆ ಮುಂದಾಗಿದೆ. ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡ ಬಹುತೇಕರು ಮುಸ್ಲಿಮರಾಗಿದ್ದು ಅವರಿಗೆ ಸೂರಿನ ಭಾಗ್ಯ ಕರುಣಿಸಲಾಗ್ತಿದೆ. ಕೋಗಿಲು ಬಡಾವಣೆಯಲ್ಲಿ ಸೂರು ಕಳೆದುಕೊಂಡ ಅರ್ಹರಿಗೆ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ಮನೆ ಹಂಚಿಕೆ ಮಾಡಲಾಗುವುದು. ಒಂದೊಂದು ಮನೆಯನ್ನು 11,20,000 ಮೌಲ್ಯದಲ್ಲಿ ನಿರ್ಮಿಸಿಕೊಡಲು ಸೂಚಿಸಲಾಗಿದೆ.
ವೇಣುಗೋಪಾಲ್ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಈಗ ಎಲ್ಲರದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನೆನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಯಾರು ನಮ್ಮ ಕರ್ನಾಟಕದವರಿದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಚೆಯವ್ರಿಗೆ ಒಬ್ರಿಗೂ ನಾವು ಕೊಡಲ್ಲ. ಸರ್, ವೇಣುಗೋಪಾಲ್ ಅವ್ರಿಗೆ ಬಂದಿದ್ದ ಕೂಡಲೇ ಸರ್ಕಾರದವ್ರು ನೀತಿನೇ ಬದಲಾಯಿಸ್ತಿದ್ದಾರೆ ಅನ್ನೋದು ಬಿಜೆಪಿ ಛೇ ಇಲ್ರಿ. ವೇಣುಗೋಪಾಲ್ ಏನು ಇನ್ವಾಲ್ವ್ಮೆಂಟ್ ಇದೆ? ವೇಣುಗೋಪಾಲ್ ಈ ತರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ. ಫಟಾಫಟ್ ಕೆಲಸ ಮಾಡ್ತಿದ್ದಾರೆ ಸಚಿವ ಜಮೀರ್. ಎರಡು ದಿನ ವೆರಿಫೈ ಮಾಡ್ತಾರೆ. ಜನವರಿ 1ರಂದು ಹೊಸ ವರ್ಷ ಪ್ರಾರಂಭದ ದಿನ ವಾಸಕ್ಕೆ ಮನೆ ಒದಗಿಸಿಕೊಡುವ ಜವಾಬ್ದಾರಿಯನ್ನ ವಸತಿ ಸಚಿವ ಜಮೀರ್ಗೆ ವಹಿಸಲಾಗಿದೆ. ಅಕ್ರಮವಾಗಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರೂ ಅವರಿಗೆ ಮನೆ ಕಟ್ಟಿಸಿಕೊಡೋದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮೂಲಕ ಕಾಂಗ್ರೆಸ್ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುವಂತಹ ರೀತಿಯೇ ಒಂದು ರೀತಿಯ ಆಕ್ಷೇಪಕ್ಕೆ ಕಾರಣ ಆಗ್ತಾ ಇದೆ. ಮನೆ ಇಲ್ಲದವ್ರಿಗೆ ಮನೆ ಕೊಡಿ, ಅದರಲ್ಲಿ ನಮ್ಮದು ಯಾವುದೇ ರೀತಿಯ ತಕರಾರು ಇಲ್ಲ. ಆದರೆ ಕೋಗಿಲು ಲೇಔಟ್ ಒತ್ತುವರಿ ತೆರವು ವಿಚಾರದಲ್ಲಿ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆ ಇದೇ ಕಾಂಗ್ರೆಸ್. ರಾಜ್ಯ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದೇ ಮೊದಲು ಕಾನೂನು ಬಾಹಿರ. ಅಲ್ಲಿ ಯಾರ ಅನುಮತಿಯನ್ನ ಕೇಳಿಕೊಂಡು ಇವರು ಮನೆಗಳನ್ನ ಕಟ್ಕೊಂಡ್ರು, ಅಲ್ಲಿ ವಾಸ ಇದ್ರು, ಇವೆಲ್ಲವನ್ನೂ ಕೂಡ ಸರ್ಕಾರ ಗಮನಿಸಿತು. ಸರ್ಕಾರ ದಾಖಲೆಗಳನ್ನ ತೆಗಿತು. ಆ ದಾಖಲೆಗಳ ಪ್ರಕಾರವಾಗಿ ಇವರೆಲ್ಲ ಅಕ್ರಮ ನಿವಾಸಿಗಳು ಅಂತ ಒತ್ತುವರಿಯನ್ನ ತೆರವು ಮಾಡುವ ಕೆಲಸಕ್ಕೆ ಸರ್ಕಾರ ಮುಂದಾಯಿತು. ಅಕ್ರಮವಾಗಿ ಶೆಡ್ ಹಾಕಿಕೊಂಡವರಿಗೆ ಈಗ ಸಕ್ರಮವಾಗಿ ಮನೆ ಮಾಡಿಕೊಡ್ತಾ ಇದೆ ಸರ್ಕಾರ. ಅಲ್ಲಿ ಇದ್ದವರು ಕಾನೂನು ರೀತ್ಯ ನೂರಾರು ವರ್ಷಗಳಿಂದ ಇದ್ದವರಲ್ಲ. ಅಲ್ಲಿ ಇದ್ದಂತಹ ಜಾಗ ಅವರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಅಕ್ರಮವಾಗಿ ಶೆಡ್ಗಳನ್ನ ಮಾಡಿಕೊಂಡು ರಾತ್ರೋರಾತ್ರಿ ಆ ರೀತಿ ಅಕ್ರಮವಾಗಿ ಶೆಡ್ ಹಾಕೊಂಡವ್ರಿಗೆ ಈಗ ಸಕ್ರಮವಾಗಿ ಮನೆಯನ್ನ ಕೊಡ್ತಾ ಇರೋದು ಯಾವ ನ್ಯಾಯ? ಕಾನೂನು ಬಾಹಿರವಾಗಿದ್ರು ಅಂತ ಅವರನ್ನ ಅಲ್ಲಿಂದ ಮನೆ ಖಾಲಿ ಮಾಡಿಸಿದವ್ರು ನೀವೇ. ಈಗ ಅವರನ್ನು ಕರ್ಕೊಂಡು ಬಂದು ಬೇರೆ ಸಕ್ರಮ ಮನೆಗಳಲ್ಲಿ ಕೂರಿಸ್ತಾ ಇದ್ದೀರಲ್ಲ. ಮನೆ ಕಳ್ಕೊಂಡವರು ಪ್ರಶ್ನೆ ಮಾಡಬಾರ್ದಾ? ಸುಮಾರು ವರ್ಷಗಳಿಂದ ಇನ್ನೂ ಮನೆಗಳೇ ಇಲ್ಲ, ಜಾಗ ಇಲ್ಲ ಅಂಥವ್ರಿಗೆ ನೀವೇನು ಮಾಡ್ತೀರಿ? ಹಾಗಿದ್ರೆ ಬೈಯಪ್ಪನಹಳ್ಳಿಯಲ್ಲಿ ಮನೆ ಹಂಚೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಆದರೆ ಕೋಗಿಲು ಪ್ರಕರಣದಲ್ಲಿ ಮಾತ್ರ ಸೂಪರ್ ಫಾಸ್ಟ್ ಕೆಲಸ. ಯಾರೋ ಹೇಳಿದ್ರು, ಅವ್ರ ಸೂಚನೆಯಂತೆ ಮೀಟಿಂಗ್ ಮಾಡ್ತಾರೆ, ಸಂಜೆವರೆಗೂ ಅದನ್ನು ಡಿಕ್ಲೇರ್ ಮಾಡ್ತಾರೆ. ಇನ್ನು 1-2 ದಿನದಲ್ಲಿ ಅವರು ಮನೆಗಳು ಸಿಗುತ್ತೆ. ವೀಕ್ಷಕರೇ, 2 ದಿನದಲ್ಲಿ ಮನೆಗಳು ಸಿಗುತ್ತೆ. 2 ವರ್ಷ ಅಲ್ಲ, 20 ವರ್ಷದಿಂದ ಹೊಡೆದಾಟ, 20 ತಿಂಗಳಿಂದ ಹೊಡೆದಾಟ. ಮನೆ ಕೊಡಿ ಅಂತ ಎಡತಾಗ್ತಾ ಇದ್ದಾರೆ. ಆದರೆ ಅಂಥವ್ರಿಗೆಲ್ಲ ಮನೆ ಕೊಡ್ತಾ ಇದ್ದೀರಾ? ಇಲ್ಲ. ಯಾಕೆ ಈ ರೀತಿಯ ತಾರತಮ್ಯ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ನೋಡಿ, ಬಹಳ ಸರಳವಾಗಿದೆ. ಆ ವಿಚಾರದಲ್ಲಿ ಸರ್ಕಾರ ಇಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಎಷ್ಟು ಜನ ಅತಿವೃಷ್ಟಿಯಿಂದ ಮನೆ ಕಳ್ಕೊಂಡಿಲ್ಲ, ಎಷ್ಟು ಜನ ಭೂಕುಸಿತಾಗಿ ಬೀದಿಗೆ ಬಂದಿಲ್ಲ, ಅಂಥವ್ರಿಗೆ ಯಾಕೆ ಮನೆ ಕೊಡ್ತಾ ಇಲ್ಲ ಸರ್ಕಾರ? ಮುಸ್ಲಿಮರಿಗಾಗಿ ಮಾತ್ರ ರಾಜ್ಯ ಸರ್ಕಾರ ಫಟಾಫಟ್ ಕೆಲಸ ಮಾಡ್ತಾ ಇದೆಯಾ? ಹಿಂಗ್ಯಾಕೆ? 3 ದಿನದ ಹಿಂದೆ DCMಗೆ KC ವೇಣುಗೋಪಾಲ್ ಕರೆ ಮಾಡ್ತಾರೆ. ಕೇವಲ 24 ಗಂಟೆಗಳ ಒಳಗೆ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ಕರೀತಾರೆ. ಕೇವಲ 48 ಗಂಟೆಯೊಳಗೆ ಬದಲಿ ಸ್ಥಳ ಗುರುತು ಮಾಡುತ್ತೆ ಸರ್ಕಾರ. ಕೇವಲ 48 ಗಂಟೆಯೊಳಗೆ ಬದಲಿ ಸ್ಥಳದ ಸಮೀಕ್ಷೆಯೂ ಕೂಡ ಪೂರ್ಣ ಆಗುತ್ತೆ. 48 ಗಂಟೆಯೊಳಗೆ ಒತ್ತುವರಿದಾರರಿಗೆ ಫ್ಲಾಟ್ ಘೋಷಣೆಯಾಗುತ್ತೆ. ಸುಮಾರು 11,20,000 ರೂಪಾಯಿ ಬೆಲೆ ಬಾಳುವ ಫ್ಲಾಟ್ಗಳನ್ನು ಅವರಿಗೆ ಪ್ರಕಟ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಏಕಾಏಕಿ ಬುಲೆಟ್ ಸ್ಪೀಡ್ಗೆ ಬಂದಿದೆ ಸಿದ್ದರಾಮಯ್ಯ ಸರ್ಕಾರ ಇವರ ಪ್ರಕರಣದಲ್ಲಿ, ಈ ವಿಚಾರದಲ್ಲಿ ಮಾತ್ರ. ಈ ಸ್ಪೀಡ್ಗೆ ಹೈಕಮಾಂಡ್ ಹಸ್ತಕ್ಷೇಪವೇ ಕಾರಣ ಆಯ್ತಾ? ಕೇರಳ ಚುನಾವಣೆ ಕಾರಣಕ್ಕೆ ಸರ್ಕಾರದ ವೇಗ ಹೆಚ್ಚಾಯ್ತಾ? ಅತಿಯಾದ ಓಲೈಕೆ, ತುಷ್ಟೀಕರಣ, ಯಾರೋ ಬಂದು ಹೇಳಿದ್ರು ಅಂತ ಹೇಳಿ ನೀವು ಅವರಿಗೆ ಮನೆಗಳನ್ನ ಕೊಡ್ತಾ ಇದ್ದೀರಿ. ನಾನು ಹೇಳಿದ್ನಲ್ಲ, ಕಾನೂನು ರೀತಿಯ ಇದ್ದವರಲ್ಲ ಅವರು.
ನೂರಾರು ವರ್ಷಗಳಿಂದ ಅವರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದವರಲ್ಲ. ಬಾಗಲಕೋಟೆ, ಬಿಜಾಪುರ ಆ ಸೈಡೆಲ್ಲ ನದಿಯಲ್ಲಿ ಊರುಗಳೇ ಮುಳುಗೋಗಿ ಮನೆ ಕೊಡೋದಕ್ಕೆ ಎಷ್ಟು ವರ್ಷ ಬೇಕಾಯ್ತು. ಈಗಲೂ ಕೂಡ ವಿಧಾನಸೌಧಕ್ಕೆ ಓಡಾಡ್ತಾರವರು, ದಯಮಾಡಿ ನಮಗೆ ಪರಿಹಾರ ದುಡ್ಡು ಕೊಡಿ, ನಮಗೆ ಮನೆ ಕಟ್ಕೊಡಿ ಅಂತ. ಅವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬೆಳಗಾವಿಯಲ್ಲಿ ಮಳೆ ಹೆಚ್ಚಾಗಿ ಮನೆಗಳೆಲ್ಲವೂ ಕೂಡ ನೆಲಸಮ ಆದವು. ಅವ್ರಿಗೆ ಮನೆ ಕಟ್ಕೊಟ್ಟಿದ್ದೀರಾ ಇದೇ ಸ್ಪೀಡಲ್ಲಿ? 2 ದಿನ ಬೇಡ, 2 ವರ್ಷ ತಗೊಳ್ಳಿ, ಕಟ್ಕೊಟ್ರಾ? ಹೋದ ವರ್ಷ ಅಲ್ಲಿ ಏನು ಸಮಸ್ಯೆ ಆಯಿತು? ಇದನ್ನೆಲ್ಲ ಸರ್ಕಾರ ಯಾಕೆ ಗಮನಿಸಬಾರ್ದು? ಯಾಕೆ ಈ ತಾರತಮ್ಯ? ಇನ್ನು ನೆಕ್ಸ್ಟ್, ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಒಂದೊಂದೇ ಅಕ್ರಮವನ್ನ ಬಟಾಬೈಲು ಮಾಡಿದೆ. ಅಷ್ಟೇ ಅಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಪ್ರಶ್ನೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದೆ. ಯಲಹಂಕ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಕೋಗಿಲು ಲೇಔಟ್ನ ಕರಾಳ ಸತ್ಯ ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ರಿಪಬ್ಲಿಕ್ ಕನ್ನಡ ಯಾವತ್ತೂ ಸತ್ಯದ ಪರ, ಅದರಲ್ಲೂ ಡೇರಿಂಗ್ ಸ್ಟಿಂಗ್ ಆಪರೇಷನ್ಗಳಲ್ಲೇ ಸದಾ ಮುಂದು. ಇದೀಗ ಯಲಹಂಕದ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಿದೆ. ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ಎಕ್ಸ್ಪೋಸ್ ಮಾಡಿದೆ. ಅನುಮಾನ ಮೂಡಿಸ್ತಾ ಇದೆ ಕಾಶ್ಮೀರಿ ಮಹಿಳೆಯರ ವಾಸ್ತವ್ಯ. भाई कश्मीर है। आधार कार्ड है? वहाँ पे शादी किया हमने। फिर आधार कार्ड इधर है? हाँ, भाई के पास आई मिलने के लिए। आज ही आप सुबह में इधर बेसिकली फ्रॉम कश्मीर। कश्मीर श्रीनगर में। श्रीनगर। आप गवर्नमेंट की तरफ से? आधार कार्ड बन के इधर कश्मीर है? नहीं, कश्मीर का आधार कार्ड है। इधर इधर ಕೇಳಿದ್ರಲ್ಲ, ಈ ಮಹಿಳೆ ಮಾತು ಕೇಳಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡುತ್ತವೆ. ಅವು ಏನಂದ್ರೆ, ಕಾಶ್ಮೀರದ ಈ ಮಹಿಳೆ ಕೋಗಿಲುಗೆ ಬಂದಿದ್ದು ಯಾಕೆ? ಊರಿನ ಹೆಸರು ಹೇಳಲು ತಡಬಡಾಯಿಸುವುದು ಯಾಕೆ? ಈಕೆ ಶ್ರೀನಗರದ ಮಹಿಳೆಯ? ತನಿಖೆ ನಡೆಯುತ್ತಾ? इधर बेसिकली फ्रॉम कश्मीर। श्रीनगर में। श्रीनगर। ಯುಪಿ, ಆಂಧ್ರ, ಕೇರಳದವರಿಗೆ ಸಿಗುತ್ತೆ ಆಧಾರ್. पूरा डॉक्यूमेंट वाला पूरा इधर है दिखा दो। आधार कार्ड है, उधर पास रहा वोटर आईडी है ये, और ये आधार कार्ड है। ये मोटर आईडी है। हाँ, ये मोटर आईडी है। ये हमारा इधर का आधार कार्ड, और ये हमारा आधार कार्ड। बच्चों की जन्म पत्री भी इधर ही की है। जन्म पत्री भी है क्या? आप तो कर्नाटक पढ़े हुए देखो। हाँ हाँ हाँ, इधर ही के हैं। अब समझ लो इधर ही बस जाएंगे। कब कर दिया वो आधार कार्ड पूरा? हुआ है। नहीं, ये बनाए हुए हमको बहुत 10-12 साल। 10-12 साल हुए, घर टूटे हमारे हफ्ता हुआ। ಇಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಆಧಾರ್ ಮಾಡಿಸಬಹುದಾ? ಇವರ ಆಧಾರ್ ಕಾರ್ಡ್ಗೆ ಅಡ್ರೆಸ್ ಪ್ರೂಫ್ ಹೇಗೆ ಸಿಕ್ತು? ಇವರ ಹಿಂದಿರೋ ಪ್ರಭಾವಿಗಳು ಯಾರು? ದೇಶದ ಭದ್ರತೆಗೆ ಸವಾಲಾಗಿರುವ ವಿಚಾರವಾಗಿದ್ರು ಮೌನ ಯಾಕೆ? ये बनाए हुए हमको बहुत 10-12 साल हुए, घर टूटे हमारे हफ्ता हुआ। ಒಬ್ಬೊಬ್ಬರಲ್ಲಿ 2 ಆಧಾರ್. ನಕಲಿ ಆಧಾರ್ ಕಾರ್ಡ್ ಅಡ್ಡೆಯಾಯ್ತಾ? ಇದ್ರಾಗಿದ್ದೀವಿ ಸರ್ ನಾವು. ಅದಕ್ಕಿಂತ ಮುಂಚೆ ನಮ್ದು ಆಂಧ್ರ. ಆಂಧ್ರ. ಮುನ್ಕೃಷ್ಣಣ್ಣ ತಗೊಂಡ್ ಬಂದು ನಮ್ಗೆ ಇಲ್ಲಿ. ಯಾರು? ಮುನ್ಕೃಷ್ಣಣ್ಣ ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಮುನ್ಕೃಷ್ಣಣ್ಣ ಅಂತ, ಅವ್ರು ತಂದು ನಾವು ಇಲ್ಲಿ ನಿಲ್ಸಿರೋದು. ಅವ್ರೇನವರು? ಅವರು ಹಿಂಗೆ ದರ್ಶಕಿದ್ರು, ಅವರು ಬಂದಿದ್ರು. ಉನ್ನೋದ್ ಫಸ್ಟ್ ಲೇಲೆಕ್ಕಾಗ್ಬಿಟ್ಟು ಹಾಯ್ ಸರ್. ನಿಮ್ಗೆ ಓಟು ಟೈಮಲ್ಲಿ ಇವರೇನು ಭರವಸೆ ಕೊಟ್ಟಿಲ್ವಾ? ಏನಂದ್ರು ವೋಟಿಂಗ್ ಟೈಮಲ್ಲಿ? ಏನ್ ನಿಮ್ಮ ಮನೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಯಾರಂದಿದ್ದು? ಈ ಸಾರಿನ ಹೇಳಿದ್ರು. ಇನ್ನೊಂದ್ ಸಾರು ಬರ್ತಾ ಇದ್ರು. ಅವ್ರು ಯಾರು? ಉನ್ನಿಕೃಷ್ಣ ಸರ್ ಯಾರು? ಮುನಿಕೃಷ್ಣ ಅಂದ್ರೆ ನಮ್ಗೆ ಯಲಹಂಕದಿಂದ ಕರ್ಕೊಂಡ್ ಬಂದಿರೋದ್ರು. ಯಲಹಂಕದಿಂದ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ರು. ಇಲ್ಲೇ ನಿಮ್ಗೆ ಏನು ಆಗಲ್ಲ, ನಿಮ್ಗೆ ಟೆನ್ಷನ್ ಮಾಡ್ಕೋಬೇಡ್ರಿ, ಇದೇ ಮನೆ ನಿಮ್ಗೆ ಬರುತ್ತೆ, ನಿಮ್ ಮನೆ ಕಟ್ಕೊಡ್ರಿ, ಗುಡಿಸಲು ಹಾಕೊಡ್ರಿ ಅಂತ ಹೇಳಿದ್ರು ಸರ್, ಅಷ್ಟೇ. ಈ ಮಹಿಳೆಯರ ಮಾತು ಕೇಳಿದ್ರೆ ಇಲ್ಲಿ ಆರಾಮಾಗಿ ದಾಖಲೆಗಳು ಸಿಗುತ್ತವಾ ಎಂಬ ಅನುಮಾನ ಕೂಡ ಮೂಡುತ್ತೆ. ಒಬ್ಬೊಬ್ಬರಲ್ಲಿ 2 ಆಧಾರ್ ಕಾರ್ಡ್ಗಳು ಹೇಗೆ ಬಂತು? ನಕಲಿ ಆಧಾರ್ ಅಡ್ಡೆಯಾಗ್ತಿದೆಯಾ ಈ ಪ್ರದೇಶ? ಈ ಬಗ್ಗೆ ಸಮಗ್ರ ತನಿಖೆ ನಡೆಯುತ್ತಾ? ನೀವು ಆಂಧ್ರದವರಾ? ಆಂಧ್ರ. ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಐತೆ, ಎಲ್ಲ ಐತೆ ಸರ್ ನಮ್ಮ ಹತ್ರ. ರೇಷನ್ ಕಾರ್ಡ್ ಐತೆ. ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ. ಬೇರೆ ಊರಿಂದ ಬಂದು ಇಷ್ಟು ರೋಕ್ ಮಾಡ್ತಾ ಇದಾರಲ್ಲ ನಾವು. ಆಂಧ್ರ ಐತೆ. ಇನ್ನೊಂದು ರೆಡ್ ಮೊಕ್ಕ ಐತೆ ನೋಡಿ, ಅವ್ರು ಬೇರೆ ಕಡೆ. ಅವ್ರು ಚಪ್ಪಲ್ ಹೊಡಿಯೋರು.
ಅವರೆಲ್ಲ ಯಾರು ಇಲ್ಲಿಯವರು ಅಲ್ವೇ ಅಲ್ಲ. ಅದೇ ಒಂದಿಷ್ಟು ಈ ಗೌರ್ಮೆಂಟ್ ಆಫೀಸರ್ಸ್ಗಳು ಮಾರ್ಕೊಂಡಿದಾರಂತ ಅವ್ರೇನೋ. 3 ಲಕ್ಷ 4 ಲಕ್ಷ ಒಂದು ವರ್ಷದಿಂದ ಅಷ್ಟು ಮನೆಗಳಾಗಿದೆ. ಅರ್ಧ ಮನೆನೇ 60 ಮನೆನೇ ಏನಿತ್ತು ನಾವು ಬರತ್ತೆ ದುಡ್ಡಿಗ್ಲಿತ್ತು ಬರೋ ದುಡ್ಡಿಗ್ಲಿತ್ತು. ಇವಾಗ ಹೋದ ವರ್ಷ ರಂಜಾನ್ ನಲ್ಲಿ ಇಲ್ಲೇ ಕುತ್ಕೊಂಡು ಈ ಜಾಗದಲ್ಲಿ 3 ಲಕ್ಷ 4 ಲಕ್ಷ ತಗೊಂಡಿದ್ದೀವಿ. ಅವನ ಹೆಸರು ವಸೀಮ. ಅವ್ನು ಇಲ್ಲೇ ಇರ್ತಾನ? ಇಲ್ಲೇ ಇರ್ತಾನೆ. ಇನ್ನೇನೆ ಇದ್ದಾನಲ್ಲ ಜಮೀರ್ ಅಹಮದ್ ಜೊತೆಲಿ ವೈಟ್ ಇದು ಹಾಕೊಂಡು ಜುಬ್ಬ ಹಾಕೊಂಡು. ಗೊತ್ತಾಯ್ತು. ಜುಬ್ಬ ಇಲ್ಲ, ವೈಟ್ ಶರ್ಟ್ ವೈಟ್ ಪ್ಯಾಂಟ್. ಗೊತ್ತಾಯ್ತು. ನೋಡಿದ್ರಲ್ಲ, 3 ಲಕ್ಷ 4 ಲಕ್ಷಕ್ಕೆ ಸೈಟ್ಗಳನ್ನ ಮಾರಿದ್ದಾರೆಂದು ಮಹಿಳೆ ಆರೋಪಿಸಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿತ್ತಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿದ್ಯಾ? ಸೈಟ್ ಮಾರಿದ ವಸೀಂ ಯಾರು? ವಸೀಂಗೆ ಪ್ರಭಾವಿಗಳ ಸಂಪರ್ಕವಿದೆಯಾ? ಅರ್ಧ ಮನೆನೇ 60 ಮನೆನೇ ಏನಿತ್ತು ನಾವು ಬರತ್ತೆ ದುಡ್ಡಿಗ್ಲಿತ್ತು ಬರೋ ದುಡ್ಡಿಗ್ಲಿತ್ತು. ಸಚಿವ ಕೃಷ್ಣ ಬೈರೇಗೌಡರು ಜಾಗ ಕೊಟ್ರ? ಇನ್ನು ಇಲ್ಲಿನ ಒಬ್ಬ ನಿವಾಸಿ ಕೃಷ್ಣ ಬೈರೇಗೌಡ್ರೆ ಜಾಗವನ್ನ ದಾನವಾಗಿ ಕೊಟ್ಟಿದ್ದಾರೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾನೆ. ಆಂಧ್ರ ಪ್ರದೇಶ್ ಕರ್ನೂಲ್ ಸ್ಟೇಟ್ ಮಂದಿ ಬಾಲಸೀಮ ಜಗನ್ಮೋಹನ್ ರೆಡ್ಡಿ ಚಂದ್ರಬಾಬು ನಾಯ್ಡು. ಇಲ್ಲಿ ವೋಟರ್ ಐಡಿ ಎಲ್ಲ ಇದೆಯಾ? ಎಲ್ಲಿದ್ದು? ಇಲ್ಲೇ. ಯಾವಾಗ? ಎಷ್ಟು ವೋಟರ್ ಐಡಿ ಹಚ್ಚಿ 20 ವರ್ಷ, 22 ವರ್ಷ. ಕೈಟ್ ಹೊಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ID ಪ್ರೂಫ್, ಬ್ಯಾಂಕ್ ಬುಕ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲ. ಮತ್ತೆ ಯಾಕೆ ಡೆಮೊಲಿಷನ್ ಮಾಡಿದ್ರಿ? ಅಲ್ಲ, ನೀಗ ಮನೆ ಕೊಟ್ಟ ದುಡ್ಡು ಕೊಟ್ರಾ? ಇಲ್ಲ ಮನೆಗೆ ದಾನ ಹಚ್ಚಿನಿದೆ. ಫ್ರೀಯಾ? ಯಾರು? ಕೃಷ್ಣ ಬೈರೇಗೌಡ ನಿಮ್ಗೆ ಕೊಟ್ರ? ಯಾವ ಕೊಟ್ಟಿದ್ದು? 28 ವರ್ಷ. ಅವ್ರು ಕೊಟ್ಟು 28 ವರ್ಷ ಆಯ್ತು. ಇದು ರೀಸೆಂಟ್ ಆಗಿರೋದಲ್ಲ. ಪೇಪರ್ ఉంది కదా. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಕೋಗಿಲು ಲೇಔಟ್ನ ಒಂದೊಂದೇ ಕರಾಳ ಸತ್ಯ ಬಯಲಾಗಿದೆ. ಅಸಲಿಗೆ ಇಲ್ಲಿ ವಾಸವಿರೋರು ನಮ್ಮದೇ ದೇಶದವರ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಸತ್ತಾರ್ ಜೊತೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಅಲ್ಲಿರುವವರ ಅಸಲಿಯತ್. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡಿದ ಸಂದರ್ಭದಲ್ಲಿ ಇವರು ಎಲ್ಲಿಯವರು, ಹೇಗೆ ಬಂದ್ರು, ಇವರು ಇಲ್ಲಿ ಉಳಿಯೋದಕ್ಕೆ ಯಾರು ಕಾರಣೀಕರ್ತರಾದ್ರು, ಇವರಿಗೆ ಆಧಾರ್ ಕಾರ್ಡ್ ಹೇಗೆ ಸಿಕ್ತು, ವೋಟರ್ ID ಎಲ್ಲಿದು, ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಇಂಥವರಿಗೆ ಸರ್ಕಾರ ಈಗ 1 BHK ಮನೆ ಕೊಡ್ತಾ ಇದೆ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಸಾಯುವಂತಹ ರೈತರು ಈಗಲೂ ಕಣ್ಣೀರು ಹಾಕ್ತಾ ಇದ್ದಾರೆ. ಮಳೆಯಲ್ಲಿ ನಮ್ಮ ಮನೆಗಳು ಕೊಚ್ಕೊಂಡು ಹೋದ್ವು, ನಮಗೆ ಸರ್ಕಾರದಿಂದ 1 ಪೈಸಾ ಅನುಕೂಲ ಆಗ್ತಾ ಇಲ್ಲ, ಮನೆ ಕಟ್ಟಿ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರು ಹಿಂಗೇ ಕಣ್ಣೀರು ಹಾಕ್ತಾ ಇರ್ತಾರೆ. ಇಲ್ಲಿ ಎಲ್ಲಿಂದನೋ ಬಂದವರು ನಮ್ಮಲ್ಲಿ ಮನೆ ತಗೊಂಡು ಆರಾಮಾಗಿರ್ತಾರೆ. ಕೇರಳ, ಆಂಧ್ರ, ಕಾಶ್ಮೀರ್, ಉತ್ತರ ಪ್ರದೇಶ್, ಬಾಂಗ್ಲಾದೇಶ್ ಅಕ್ರಮ ನಿವಾಸಿಗಳು, ವಲಸೆ ಬಂದವರು, ಇವರೆಲ್ಲರಿಗೂ ಕೂಡ ಮನೆಗಳು ಸಿಗ್ತಾ ಇದೆ. ನಮ್ಮ ರಾಜ್ಯದಲ್ಲೇ ಹುಟ್ಟಿದಂತ ನಮ್ಮ ರೈತ ಬಂಧುಗಳು, ಬಡವರು ಏನ್ ತಪ್ಪು ಮಾಡಿದ್ದಾರೆ? ಸರ್ಕಾರ ಕಣ್ಣು ತೆಗೆದು ನೋಡಬೇಕು. ನೀವು ಹಿಂಗೆ ಹೊರಗಡೆ ಬಂದವರಿಗೆ ಮನೆ ಕೊಟ್ಕೊಂಡು ಕೂತಿರಿ, ಕನ್ನಡಿಗರಿಗೆ ಇಲ್ಲಿ ಜಾಗ ಇಲ್ದಂಗೆ ಆಗತ್ತೆ. ಒಂದಿನ ಅವರೇ ರಾಜ್ಯಭಾರ ಮಾಡ್ತಾರೆ, ಅವರೇ ದರ್ಪ ಮೆರಿತಾರೆ ನಮ್ಮ ಮೇಲೆ. ಏನ್ ಮಾಡ್ತಾ ಇದೆ ಸರ್ಕಾರ? ಇವೆಲ್ಲವನ್ನೂ ಕೂಡ ಯಾಕೆ ನೋಡ್ತಾ ಇಲ್ಲ? ವೋಟ್ ಬ್ಯಾಂಕ್ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡೋದಾ? ಬಹಳ ಗಂಭೀರವಾದಂತಹ ವಿಚಾರ ಇದು, ಬಹಳ ಗಂಭೀರವಾದಂತಹ ವಿಚಾರ. ಬಾಂಗ್ಲಾದೇಶ್ ವಲಸಿಗರು ಭಾರತಕ್ಕೆ, ಬಾಂಗ್ಲಾ ಅಕ್ರಮ ವಲಸಿಗರೇ ದೊಡ್ಡ ಹೊರೆ ಆಗ್ತಾ ಇದ್ದಾರೆ. ಭಾರತದಲ್ಲಿರುವಂತಹ ಬಾಂಗ್ಲಾ ಅಕ್ರಮ ವಲಸಿಗರು ಎಷ್ಟೆಷ್ಟು ಜನ ಹಿಂಗೆ ನುಗ್ಗಿದ್ದಾರೆ. ಬಾಂಗ್ಲಾದೇಶ್ ಅಕ್ರಮ ವಲಸಿಗರ ಸಂಖ್ಯೆ ಕೇಳಿದರೆ ನೀವು ದಂಗಾಗಿ ಹೋಗ್ತೀರಿ ವೀಕ್ಷಕರೇ. ನಾಗಾಲ್ಯಾಂಡ್, ಗೋವಾ, ಸಿಕ್ಕಿಂ, ಮಿಜೋರಾಂ, ಅರುಣಾಚಲ್ ಪ್ರದೇಶದಲ್ಲಿ 2 ಕೋಟಿಗೂ ಕಮ್ಮಿ ಜನಸಂಖ್ಯೆ ಇದೆ. 2016ರಲ್ಲಿ ಮೋದಿ ಸರ್ಕಾರದಿಂದ ಸ್ಫೋಟಕ ಮಾಹಿತಿ ಒಂದು ಹೊರಬಿತ್ತು. ಭಾರತದಲ್ಲಿ 2 ಕೋಟಿ ಬಾಂಗ್ಲಾದೇಶ್ ಅಕ್ರಮ ವಲಸಿಗರಿದ್ದಾರೆ. ಎಷ್ಟು? 2 ಕೋಟಿ. 2004ರಲ್ಲಿ UPA ಸರ್ಕಾರ ಒಂದು ಲೆಕ್ಕ ಕೊಟ್ಟಿತ್ತು. 2004ರಲ್ಲಿ 1,20,00,000 ಅಕ್ರಮ ವಲಸಿಗರಿದ್ದರು. 2004ರಲ್ಲಿ 17 ರಾಜ್ಯಗಳಲ್ಲಿ ಹರಡಿಕೊಂಡಿದ್ರು ಈ ವಲಸಿಗರು. ಅಸ್ಸಾಂ ಒಂದರಲ್ಲಿ 50 ಲಕ್ಷದಷ್ಟಿದ್ರು ಬಾಂಗ್ಲಾದೇಶ್ ವಲಸಿಗರು. ಪಶ್ಚಿಮ ಬಂಗಾಳದಲ್ಲಿ 57 ಲಕ್ಷ ಬಾಂಗ್ಲಾದೇಶ್ ವಲಸಿಗರಿದ್ದಾರೆ.
ಇವ್ರಿಗೆಲ್ಲ ರೀತಿಯ ಸೌಕರ್ಯ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸ ಆಗ್ತಾ ಇದೆ. ಇಂಥವ್ರನ್ನ ಹುಡುಕಿ ಯಾಕೆ ಹೊರಗಡೆ ಕಳಿಸಬಾರ್ದು? ಈ ಕೆಲಸ ಆಗಬೇಕಾಗಿದೆ. ಕೇರಳ ಸಿಎಂ ಬೀಸಿದ ವೋಟ್ ಬ್ಯಾಂಕ್ ಬಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸಿಲುಕಿದೆಯಾ ಅನ್ನುವಂಥ ಅನುಮಾನ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಇದ್ದರೂ ಸರ್ಕಾರ ಸಕ್ರಮವಾಗಿ ಮನೆ ಕೊಡೋದಕ್ಕೆ ಮುಂದಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡೋದಕ್ಕೆ ಮುಂದಾಗಿದೆ. ಅವರು ಕಳೆದ ಒಂದು ವಾರದಿಂದ ಬೀದಿಯಲ್ಲಿರುವ ಜನ, ಕರ್ನಾಟಕದ ಜೊತೆಗೆ ಕೇರಳದಲ್ಲೂ ಎದ್ದಿರುವ ರಾಜಕೀಯ ಧ್ವನಿ, ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಕೋಗಿಲು ಲೇಔಟ್ನಲ್ಲಿ ತೆರವು ಮಾಡಿದ್ದ ಒತ್ತುವರಿ ಮನೆಗಳಿಂದ ಬೀದಿಗೆ ಬಿದ್ದಿರುವ ಸಂತ್ರಸ್ತರ ಅಹವಾಲು ಕೇಳಿದ್ದಾರೆ. ಜಾಗದ ಕಾಗದ ಪತ್ರ, ಆಧಾರ್, ವೋಟರ್ ಐಡಿ, ಮನೆ ಕಟ್ಟುವಾಗ ಮಾಡಿಕೊಟ್ಟಿರುವ ಅಗ್ರಿಮೆಂಟ್ಗಳ ಬಗ್ಗೆ ಜನರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ವೇಳೆ ಡಿಸಿಎಂ ಮುಂದೆ ತಮ್ಮ ಗೋಳು ಹೇಳಿಕೊಂಡು ಬೀದಿಗೆ ಬಿದ್ದ ಜನ ಕಣ್ಣೀರಿಟ್ಟಿದ್ದಾರೆ. ಕೋಗಿಲು ಲೇಔಟ್ನಿಂದ ಕೇರಳವರೆಗೆ ಪಾಲಿಟಿಕ್ಸ್. 2 ದಿನಗಳಲ್ಲಿ ಸಂತ್ರಸ್ತರಿಗೆ ಹೊಸ ಮನೆ. ಒಂದ್ ಕಡೆ ಪ್ರತಿಪಕ್ಷಗಳ ಟೀಕೆ, ಇನ್ನೊಂದು ಕಡೆ ಸಂತ್ರಸ್ತರ ಆಕ್ರಂದನ. ಬಳಿಕ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಸಭೆ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರೇ ಮನೆ ಕಳೆದುಕೊಂಡಿದ್ದಾರೆಂಬ ಕಾರಣಕ್ಕೂ ಏನೋ ವೇಗವಾಗಿ ಕೆಲಸ ನಡೀತು. ಅದೇ ಈಗ ವಿಪಕ್ಷ ಬಿಜೆಪಿಯ ಕಣ್ಣು ಕೆಂಪಾಗಿಸಿದೆ. ಸಿಎಂ ಡಿಸಿಎಂಗೆ ವೇಣುಗೋಪಾಲ್ ಬೆದರಿಕೆ. ನಮ್ಮ ರಾಜ್ಯದ ನೀತಿ ನಿಯಮಗಳನ್ನ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ ಕೆ.ಸಿ. ವೇಣುಗೋಪಾಲ್ ಅವರು ತೀರ್ಮಾನ ಮಾಡಬೇಕಾ, ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ? ಅಲ್ಲೇನು ಬಯಪ್ನಲ್ಲಿರ್ತಕ್ಕಂಥ ಮನೆಗಳು, ಬೆಂಗಳೂರಿನಲ್ಲಿರ್ತಕ್ಕಂಥ ಕನ್ನಡಿಗರಿಗೆ, ಬಡವರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಅಲ್ಲಿ ಕಟ್ಟಿರುವಂಥದ್ದು. ನಿಮ್ಮ ಹೈಕಮಾಂಡ್ಗೆ ಬೆದರಿಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಬ್ರದರ್ಸ್ ಮಾಡುತ್ತಿರುವ ರಾಜಕಾರಣ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನ ಬ್ರದರ್ ಅಂಡ್ ಸಿಸ್ಟರ್ ಅಂತ ಹೇಳುವಾಗ ಇವರು ಅವ್ರ ಬ್ರದರ್ ಅಂಡ್ ಸಿಸ್ಟರ್. DCM ಅವರು ಹೋಗದೇ ಇರೋ ಜಾಗ ಯಾವುದೂ ಇರಲ್ಲ, ಆದರೆ ಪರಿಹಾರ ಎಷ್ಟು ಅನ್ನೋದು ಭಾಳ ಮುಖ್ಯ. ಬೆಂಗಳೂರಿನಲ್ಲಿ ಇವತ್ತು ಯಾವ ಪರಿಸ್ಥಿತಿ ಅಂತ ನೋಡ್ತಾ ಇದ್ದೀವಿ, ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಇವತ್ತವರೆಗೂ ಗುಂಡಿಗಳು ಮುಚ್ಚಿದ್ದು ನೋಡಿಲ್ಲ. ಇವಾಗ ಅಟ್ಲೀಸ್ಟು ಅವರ ಬ್ರದರ್ಸ್ ನೋಡೋಕೆ ಹೋಗಿರೋದು ಅವರು. ಇವತ್ತು DK ಶಿವಕುಮಾರ್ ಅವರು ಹೋಗಿರೋ ಅವ್ರ ಬ್ರದರ್ಸ್ ನೋಡೋಕೆ ಹೋಗಿರೋದು. ಅವ್ರ ಬ್ರದರ್ಸ್ಗೆ ಅನ್ಯಾಯ ಆಗಿದೆ, ಆ ಅನ್ಯಾಯ ನೋಡೋಕೆ ಹೋಗಿರೋದು. ಓಟ್ಗಾಗಿ ತರಾತುರಿಯಲ್ಲಿ ಮನೆಗಳ ನಿರ್ಮಾಣ. ಭಾಳಷ್ಟು ಪಾರ್ಟಿಗಳು ಹೆಂಗಾಗಿಬಿಟ್ಟೆ ಅಂದರೆ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾ ಇದ್ರು. ಬಹುಶಃ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೋ, ನಾನು ಮೊನ್ನೆ ನಡೆದಂಥ ಏನು ಬಿಹಾರ್ ಚುನಾವಣೆಯಲ್ಲಿ ನೋಡ್ತಿದ್ರೆ ಹತ್ತತ್ರ 60 ಲಕ್ಷ 70 ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸಿಸ್ತಾ ಇದ್ದರು. ಅವ್ರನ್ನೆಲ್ಲರನ್ನು ಕೂಡ ಪುನಃ ಎಲ್ಲರನ್ನು ಕೂಡ ಐಡೆಂಟಿಫಿಕೇಷನ್ ಮಾಡಿ ಬೇರೆ ಕಡೆ ಕೂಡ ಕಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಏನು ಮಾಡ್ಕೊತ ಬಂದಿದ್ದಾರೋ ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂಥವ್ರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರದಿಂದ ಮಲತಾಯಿ ಧೋರಣೆ ಶುರುವಾಗಿದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇದು ಸುಳ್ಳು ಅಂತಾದ್ರೆ ಅವ್ರ ಮುಂದೆ ಹಲವು ರೀತಿಯ ಪ್ರಶ್ನೆಗಳಿವೆ. ಅದಕ್ಕೆ ಉತ್ತರ ಕೊಟ್ಟು ನಾವು ಎಲ್ಲರನ್ನೂ ಕೂಡ ಸಮದೃಷ್ಟಿಯಿಂದ ನೋಡ್ತೀವಿ ಅನ್ನೋದನ್ನ ಖಾತ್ರಿಪಡಿಸಬೇಕು. ಅಕ್ರಮ ವಲಸಿಗರಿಗೆ ಸಿಗುವಂತ ಮನೆ ಭಾಗ್ಯ ನಮಗ್ಯಾಕಿಲ್ಲ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ನೆರೆ ರಾಜ್ಯದವರ ಮೇಲೆ ಇರುವಂತ ಪ್ರೀತಿ ಕನ್ನಡಿಗರ ಮೇಲೆ ಯಾಕಿಲ್ಲ? ನಮ್ಮ ರಾಜ್ಯದ ರೈತರ ಮೇಲೆ ಯಾಕಿಲ್ಲ? ಹಲವು ಉದಾಹರಣೆಗಳನ್ನು ನಾವು ಕೊಡಬಲ್ವಿ. ಕೊಡಗಿನಲ್ಲಿ ಏನಾಗಿದೆ? ಕೊಡಗು ನೆರೆ ಸಂತ್ರಸ್ತರಿಗೆ ಇನ್ನೂ ಕೂಡ ಸೂರಿನ ಸೌಲಭ್ಯ ಸಿಕ್ಕಿಲ್ಲ. ಮಳೆಗಾಲ ಆರಂಭ ಆದರೆ ಸಾಕು, ಅಲ್ಲಿ ಭೂ ಕುಸಿತದ ಭೀತಿ ಬಿಟ್ಟು ಬಿಡದೆ ಜನರನ್ನ ಕಾಡುತ್ತೆ. ಮನೆಗಳು ಕುಸಿಯೋದಷ್ಟೇ ಅಲ್ಲ, ಎಷ್ಟೋ ಜನ ಮನೆಯೊಳಗಡೆ ಸಿಕ್ಕಾಕೊಂಡು ಪ್ರಾಣ ಬಿಟ್ಟರು. ಅಂಥವ್ರಿಗೆ ಇನ್ನೂವರೆಗೂ
ಅವರ ಕುಟುಂಬಸ್ಥರಿಗೆ, ಮನೆ ಕಳ್ಕೊಂಡವರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. ಎಷ್ಟು ವರ್ಷಗಳಿಂದ ಅಲೆದಾಡ್ತಾ ಇದ್ದಾರೆ ಅವರು. ಅವ್ರ ಚಪ್ಪಲಿ ಸೌದೋದ್ವು. ತಹಸೀಲ್ದಾರ್ ಆಫೀಸ್ಗೆ ಹೋಗ್ತಾರೆ, ವಿಧಾನಸೌಧಕ್ಕೆ ಬರ್ತಾರೆ, ಅವರ ಶಾಸಕರನ್ನ, ಸಚಿವರನ್ನ ಭೇಟಿ ಆಗ್ತಾರೆ. ಮನೆಗಳು ಸಿಗ್ತಾ ಇಲ್ಲ ಅವ್ರಿಗೆ. 2019 ಭೀಕರ ಪ್ರವಾಹಕ್ಕೆ ಮನೆಗಳು ಕೊಚ್ಕೊಂಡು ಹೋದ್ವು. 2026 ಬರ್ತಾ ಇದೆ, ಇನ್ನೆರಡು ದಿನಕ್ಕೆ. ಇನ್ನೂ ಕೂಡ ಮನೆ ಸಿಕ್ಕಿಲ್ಲ ಅವ್ರಿಗೆ. ಇವತ್ತಿಗೂ ಕೂಡ ಬೀದಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಂತ್ರಸ್ತರು. ಆ ಸಂತ್ರಸ್ತರು ಈ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಮನೆ ಕಳ್ಕೊಂಡವರಿಗೆ ಮನೆ ಕೊಡೋದಕ್ಕಾಗ್ತಾ ಇಲ್ಲ. ಜೀವಂತವಾಗಿದ್ದೀರಾ ಅಂತ ಕೇಳೋದಕ್ಕೂ ಯಾರು ಇಲ್ಲ ಅವ್ರಿಗೆ. ಕಾವೇರಿ ನದಿ ತೀರದಲ್ಲಿ ಶೆಡ್ ನಿರ್ಮಿಸಿಕೊಂಡು ಇವತ್ತಿಗೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಪಾಪ ಅವರು ತಮ್ಮ ಮನೆಗಳನ್ನ ಕಳ್ಕೊಂಡು, ತಮ್ಮ ಜಾಗ ಕಳ್ಕೊಂಡು. ಯಾರದ್ದೋ ಜಾಗ, ಯಾರದ್ದೋ ಸರ್ಕಾರಿ ಜಾಗದಲ್ಲಿ ಬಂದವರು ಮನೆ ಹಾಕೊಳ್ಳಿಲ್ಲ. ಅವರು ತಮ್ಮ ಜಾಗದಲ್ಲೇ ಇದ್ರು. ಭೂಕುಸಿತ ಆಗಿ ಎಲ್ಲವೂ ಕೂಡ ನಾಶವಾಗಾಯಿತು. ಭೂಕುಸಿತ ಆಯಿತು, ಅವರ ಬದುಕೇ ಬರ್ಬಾದಾಯಿತು. ಆದರೆ ಅಂಥವ್ರಿಗೆ ಇನ್ನೂ ಕೂಡ ಮನೆ ಕಟ್ಟಿಕೊಡುವಂತಹ ವ್ಯವಧಾನ, ಕಾಳಜಿ ಸರ್ಕಾರಕ್ಕಿಲ್ಲ. ಮನೆ ನಿರ್ಮಾಣ ಮಾಡ್ತೀವಿ ಅಂತ 7 ವರ್ಷ ಆದರೂ ಕೂಡ ಇನ್ನೂ ಕೂಡ ಅವರಿಗೆ ಮನೆಯ ಭಾಗ್ಯ ಸಿಕ್ಕಿಲ್ಲ. ಇನ್ನು ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದರೆ, ಬೆಳಗಾವಿಯಲ್ಲಿ ನೆರೆ ಸಂತ್ರಸ್ತರಿಗೆ ಇನ್ನೂ ಕೂಡ ಮನೆ ಸಿಕ್ಕಿಲ್ಲ. ಮನೆ ಸಿಗೋದಿರಲಿ, ಅತಿ ಮಳೆಯಾಗಿ ಬೆಳೆಯೆಲ್ಲವೂ ಕೂಡ ಹಾನಿಯಾಗಿ, ಬೆಳೆ ಹಾನಿ ಪರಿಹಾರ ದುಡ್ಡು ಇನ್ನೂ ಕೂಡ ಸಿಕ್ಕಿದೆಯಾ? ಇಲ್ಲ. ಕೊಡ್ತೀರಾ ಸಾರ್? ಕೊಡ್ತೀವಿ ಅಂತ ಹೇಳ್ತಾರೆ. ಮನೆ ಕಟ್ಟಿ ಕೊಡ್ತೀರಾ? ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಅಕ್ಕಿ ಕೊಡ್ತೀವಿ ಅಂದ್ರು, ಅಕ್ಕಿ ಇಲ್ಲ ಸದ್ಯಕ್ಕೆ. 5 kg ದುಡ್ಡು ಕೊಡ್ತೀವಿ ಅಂದ್ರು, ಕೊಡ್ತೀರಾ? ಇಲ್ಲ. ಗೃಹಲಕ್ಷ್ಮಿ ದುಡ್ಡು ಕೊಡ್ತೀವಿ, ಇನ್ನೂ ಬಂದಿಲ್ಲ. ಆದರೆ ಕೋಗಿಲು ಲೇಔಟ್ ನಿವಾಸಿಗಳಿಗೆ, ಅಕ್ರಮ ನಿವಾಸಿಗಳಿಗೆ 2 ದಿನದಲ್ಲಿ ಫ್ಲಾಟ್. ಬೆಳಗಾವಿ ರೈತರ ನೋವು, ಕಣ್ಣೀರು ಇವರಿಗೆ ಕಾಣಿಸ್ತಾ ಇಲ್ವಾ? ಅವರು ನಮಗೆ ಸಂಬಂಧ ಇಲ್ವಾ? ಈ ಕಡೆ ಕಲಬುರಗಿಯಲ್ಲಿ ಅತಿವೃಷ್ಟಿಯಲ್ಲಿ ನಲುಗಿದವರ ಕಣ್ಣು, ನಲುಗಿದವರು ಯಾರ್ಯಾರಿದ್ದಾರೆ ಈಗಲೂ ಕಣ್ಣೀರಾಗ್ತಾ ಇದ್ದಾರೆ. ಅವರು ಇವರಿಗೆ ಕಾಣಿಸ್ತಾ ಇಲ್ವಾ? ಹೆಲಿಕಾಪ್ಟರಲ್ಲಿ ಯಾರ್ಯಾರು ಅವತ್ತು ವೈಮಾನಿಕವಾಗಿ ಸರ್ವೆ ಮಾಡಿದ್ರು, ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಬಂದರು. ಯಾರಿಗೆ ಎಷ್ಟು ದುಡ್ಡು ಹೋಗಿದೆ? ಇನ್ನೂ ಕೂಡ ರೈತರು ನೋವಲ್ಲಿ ದಿನಗಳನ್ನು ಕಳೀತಾ ಇದ್ದಾರೆ. ಅಲ್ಲಿ ಮಳೆ ಜಾಸ್ತಿಯಾಗಿ ಮನೆ ಕಳ್ಕೊಂಡವ್ರಿಗೆ ಏನು ಕೊಡ್ತಾ ಇಲ್ಲ ಸರ್ಕಾರ. ಯಾಕೆ? ಅವರು ಜನ ಅಲ್ವಾ, ಅವರು ಮನುಷ್ಯರಲ್ವಾ? ಅವ್ರಿಗೂ ಕೂಡ ನೀವು ಇದೇ ಸಮಚಿತ್ತದಿಂದ ನೋಡಬೇಕಾಗಿತ್ತು. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಐಷಾರಾಮಿಯಾಗಿ 1 BHK ಮನೆಗಳನ್ನು ಕೊಡ್ತಾ ಇದ್ದೀರಿ. ಆ ಮನೆಗಳನ್ನು ನೋಡಿದ್ವಿ, ನಾವು ತೋರಿಸಿದ್ವಿ ಜನರಿಗೆ ಯಾವ ರೀತಿ ಇದೆ ಮನೆ ಅಂತ. ಇಲ್ಲಿ 3-4 ವರ್ಷದಿಂದ ಮನೆ ಕಳ್ಕೊಂಡವರಿಗೆ 1 ಇಂಚ್ ಜಾಗನೂ ಕೊಡ್ತಾ ಇಲ್ಲ ನೀವು. ಇದು ತಾರತಮ್ಯ ಅಲ್ವಾ? ಯಾಕೆ ಇಷ್ಟೊಂದು ತುಷ್ಟೀಕರಣ? ಅವರು ಬಂಧುಗಳು, ಬ್ರದರ್ಸ್ ಅನ್ನೋ ಮಾತ್ರಕ್ಕೆ ಈ ತಾರತಮ್ಯವ? ಎಲ್ಲರನ್ನೂ ಏಕಚಿತ್ತದಿಂದ ನೋಡಬೇಕು. ರಾಜ್ಯ ಸರ್ಕಾರದ ವಿರುದ್ಧ ನೆರೆ ಸಂತ್ರಸ್ತರು ಈಗ ಸಿಡಿದೆದ್ದಿದ್ದಾರೆ. ಚಿಕ್ಕಮಗಳೂರಿನ ಭೂಕುಸಿತ ಸಂತ್ರಸ್ತರಿಗೂ ಕೂಡ ಮನೆ ಸಿಕ್ಕಿಲ್ಲ. 2019 ಜಲಸ್ಫೋಟಕ್ಕೆ ನಲುಗಿದಂಥವರು ಹಲವು ಗ್ರಾಮದವರು. ಮನೆ ಮಧುಗುಂಡಿ ಗ್ರಾಮದ ಜನರು ಬದುಕು ಈಗಲೂ ಕೂಡ ಅತಂತ್ರವಾಗಿದೆ. ಕುಸಿತದಲ್ಲಿ ಮನೆ ತೋಟ ಕಳ್ಕೊಂಡ ಕುಟುಂಬಗಳು ಈಗಲೂ ಕೂಡ ರಸ್ತೆಗೆ ಬಂದಿವೆ. ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದಿಲ್ಲ. ಪರ್ಯಾಯ ಮನೆಗಳನ್ನ ಸರ್ಕಾರ ಇನ್ನೂವರೆಗೂ ಕಟ್ಟಿಕೊಟ್ಟಿಲ್ಲ. ಆದರೆ ಮುಸ್ಲಿಮರು ಹೆಚ್ಚಿದ್ದಾರೆ ಅಂತ ಬೆಂಗಳೂರಲ್ಲಿ ಮನೆ ಭಾಗ್ಯ ಅವರಿಗೆ ಕೊಡ್ತಾ ಇದ್ದೀರಿ. ಚಿಕ್ಕಮಗಳೂರಿನವರು ನಮ್ಮವರಲ್ವಾ? ಬೆಳಗಾವಿಯವರು ನಮ್ಮವರಲ್ವಾ? ಕಲಬುರಗಿಯವರು ನಮ್ಮವರಲ್ವಾ? ರಾಜ್ಯದ ರೈತರ ನೋವು ನಿಮಗೆ ಸಂಬಂಧ ಇಲ್ವಾ? ಇದನ್ನ ಕೂತ್ಕೊಂಡು ಆತ್ಮಾವಲೋಕನ ಮಾಡ್ಕೋಬೇಕು ಈ ಕಾಂಗ್ರೆಸ್ನ ಸರ್ಕಾರದವರು. ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ನಿರೀಕ್ಷೆಯಂತೆಯೇ ವಿದ್ಯುತ್ ದರ ಏರಿಕೆ ಮಾಡಲಾಗಿದೆ. ಹೊಸ ವರ್ಷದಿಂದಲೇ ಗ್ರಾಹಕರಿಗೆ ಕರೆಂಟ್ ಶಾಕ್ ಹೊಡೆಯಲಿದೆ. ಕರ್ನಾಟಕಕ್ಕೆ ಹೊಸ ವರ್ಷಕ್ಕೆ ಹೊಸ ಶಾಕ್. ಮತ್ತೊಮ್ಮೆ ಹೆಚ್ಚಾಗುತ್ತಂತೆ ಕರೆಂಟ್ ಬಿಲ್.
ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಬರೆ ಬೀಳಲಿದೆ. ಈಗಷ್ಟೇ ವಿಧಾನಸಭೆ ಅಧಿವೇಶನ ಮುಗಿಯುತ್ತಿದ್ದಂತೆ ವಿದ್ಯುತ್ ದರ ಪರಿಷ್ಕರಣೆ ಮಾಡಲಾಗ್ತಿದ್ದು ಯೂನಿಟ್ಗೆ 10 ಪೈಸೆ ಬಿಲ್ ಏರಿಕೆಯಾಗಲಿದೆ. ಬೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಸೇರಿ ಇನ್ನಿತರ ಕಂಪನಿಗಳ ವ್ಯಾಪ್ತಿಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಲಾಗಿತ್ತು. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ವೇಳೆ ವಿದ್ಯುತ್ ದರ ಏರಿಕೆಗೆ ಆಕ್ಷೇಪ ವ್ಯಕ್ತವಾಗಿದೆ. ಆದರೂ ಕೆಇಆರ್ಟಿಸಿ ವಿದ್ಯುತ್ ದರ ಏರಿಕೆಗೆ ಮುಂದಾಗಿದೆ. ಪ್ರತಿ ಯೂನಿಟ್ಗೆ 10 ಪೈಸೆ ದರ ಏರಿಕೆಯಾಗಲಿದೆ. 2025-26ನೇ ಸಾಲಿನಲ್ಲಿ 36 ಪೈಸೆ, 2026-27ನೇ ಸಾಲಿಗೆ 35 ಪೈಸೆ ಮತ್ತು 2027-28ಕ್ಕೆ 34 ಪೈಸೆ ಏರಿಕೆ ಮಾಡಲು ತೀರ್ಮಾನಿಸಿದೆ. ದರ ಹೆಚ್ಚಳದಿಂದ ಈ ವರ್ಷದಲ್ಲಿ 8,519 ಕೋಟಿ ರೂಪಾಯಿ ವಸೂಲಿ ಮಾಡಲು ಮುಂದಾಗಿದೆ. ಈ ಹಿಂದೆ ಕರ್ನಾಟಕ ವಿದ್ಯುತ್ ಮಂಡಳಿ ರದ್ದುಗೊಳಿಸಿ ಕೆಪಿಟಿಸಿಎಲ್ ಮತ್ತು 5 ಎಸ್ಕಾಂಗಳನ್ನು ರಚನೆ ಮಾಡಿತ್ತು. ಆಗ ನೌಕರರ ಪಿಂಚಣಿ ಗ್ರಾಚ್ಯುಟಿಯನ್ನ ತಾವೇ ಭರಿಸೋದಾಗಿ ಸರ್ಕಾರ ಹೇಳಿತ್ತು. ಆದರೆ 2021ರಲ್ಲಿ ಅಂದಿನ ಸರ್ಕಾರ ಪಿಂಚಣಿ ಮತ್ತು ಗ್ರಾಚ್ಯುಟಿ ಹಣವನ್ನ ಸರ್ಕಾರದಿಂದ ಗ್ರಾಹಕರಿಗೆ ವರ್ಗಾಯಿಸುವಂತೆ ತಿಳಿಸಿತ್ತು. ಅಂದು ಕೆಇಆರ್ಸಿ ಸರ್ಕಾರದ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಈಗ ಜನರಿಂದಲೇ ವಸೂಲಿ ಮಾಡಲು ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆಯ ಬರೆಯನ್ನ ಕೊಡ್ತಾ ಇದೆ. ಯಾವ ರೀತಿ? ಹಾಲು ಕೇವಲ 2.5 ವರ್ಷದಲ್ಲಿ 9 ರೂಪಾಯಿ ದುಬಾರಿ ಮಾಡಿದರು. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆ ಮಾಡಿದರು. ಬಸ್ ಪ್ರಯಾಣದ ದರ 15ರಿಂದ 20% ಏರಿಕೆ. ಎಲ್ಲ ಬೆಲೆ ಏರಿಕೆ ಏರಿಕೆ ಏರಿಕೆ. ಹೆಂಗೆ ತಡ್ಕೋಬೇಕು ಮನುಷ್ಯ? ಇನ್ನು ಟೋಲ್ಗಳ ವಿಚಾರ. ಟೋಲ್ಗಳಲ್ಲಿ ಗರಿಷ್ಠ 5% ದರ ಏರಿಕೆ ಮಾಡಿದ್ದಾರೆ ವೀಕ್ಷಕರೇ, 5%. ಇಲ್ಲಿಗೆ ನಿಲ್ಲಲ್ಲ. ಬೈಕ್ ನೋಂದಣಿಯ ವೇಳೆ 500 ರೂಪಾಯಿ ಅಧಿಕ ಸೆಸ್ ಅನ್ನ ವಸೂಲಿ ಮಾಡ್ತಾ ಇದೆ ಈ ಸರ್ಕಾರ. 4 ಚಕ್ರಗಳ ವಾಹನ ನೋಂದಣಿಯ ವೇಳೆ 1000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಸರ್ಕಾರಕ್ಕೆ. ಎರಡು ವಾಹನ ಅನ್ನೋದು 2 ಚಕ್ರ 4 ಚಕ್ರ ಯಾವುದನ್ನು ಬಿಡ್ತಾ ಇಲ್ಲ. ಮನೆಯಲ್ಲಿ ಕಸ ಸಂಗ್ರಹಣೆ, ನಿಮ್ಮ ಮನೆಯ ಕಸಕ್ಕೆ ನೀವು ದುಡ್ಡು ಕೊಡಬೇಕು. ಮನೆಯಲ್ಲಿ ಕಸ ಸಂಗ್ರಹಣೆ ಸೆಸ್ 50 ರೂಪಾಯಿಗೆ ನಿಗದಿ. ಹೋಟೆಲ್ನಲ್ಲಿ 1 ಕೆಜಿ ಕಸಕ್ಕೆ 12 ರೂಪಾಯಿ ಕೊಡಬೇಕು. 500 ರೂಪಾಯಿಗೆ ಸಿಗ್ತಾ ಇದ್ದ ದತ್ತು ಸ್ವೀಕಾರ ಪತ್ರ ದರ ಈಗ 1,000 ರೂಪಾಯಿಗೆ ಏರಿಕೆಯಾಗಿದೆ. ಅಫಿಡವಿಟ್ ಶುಲ್ಕ 20 ರೂಪಾಯಿ ಅಲ್ಲ, ಈಗ 100 ರೂಪಾಯಿ, 80 ರೂಪಾಯಿ ಜಾಸ್ತಿ ಮಾಡಿದೆ ಸರ್ಕಾರ. ಕೃಷಿ ಭೂಮಿ ಮಾರ್ಗಸೂಚಿ ದರ 50% ಹೆಚ್ಚಳ ಮಾಡಿದೆ ಸರ್ಕಾರ. ಬಿತ್ತನೆ ಬೀಜದ ದರ 50ರಿಂದ 60%ಗೆ ಏರಿಕೆಯಾಗಿದೆ. ರೈತರು ಹೆಂಗೆ ತಡ್ಕೋಬೇಕಿದನ್ನ? ಇನ್ನ ಎಂಜಿನಿಯರಿಂಗ್ ಕಾಲೇಜು ಶುಲ್ಕ 15% ಹೆಚ್ಚಳ ಮಾಡಿದೆ ಸರ್ಕಾರ. ಅಬಕಾರಿ ಸುಂಕ 20ರಿಂದ 40% ಏರಿಕೆ ಮಾಡಿದೆ ಈ ಸರ್ಕಾರ. ಸರ್ಕಾರಿ ಆಸ್ಪತ್ರೆ ವೈದ್ಯಕೀಯ ಶುಲ್ಕ 100% ಹೆಚ್ಚಳ ಆಗಿದೆ. 10 ರೂಪಾಯಿ ಇದ್ದಂತಹ ಹೊರ ರೋಗಿ ಶುಲ್ಕ ಅಂದ್ರೆ OPD ಈಗ 20 ರೂಪಾಯಿ, ಅಲ್ಲಿ 10 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಮರಣೋತ್ತರ ಪ್ರಮಾಣ ಪತ್ರ 300 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ವೈದ್ಯಕೀಯ ಪ್ರಮಾಣ ಪತ್ರ ದರವೂ ಕೂಡ 300 ರೂಪಾಯಿಗೆ ಹೆಚ್ಚಳ ಆಗಿದೆ. ಫಿಸಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರವೂ ಕೂಡ 300 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. 250 ರೂಪಾಯಿಗೆ ಸಿಗ್ತಾ ಇದ್ದಂತಹ ಗಾಯದ ಪ್ರಮಾಣ ಪತ್ರ ಈಗ 300 ರೂಪಾಯಿಗೆ ಸಿಗುತ್ತೆ. 50 ರೂಪಾಯಿ ಜಾಸ್ತಿಯಲ್ಲಿ ಕೊಡ್ಬೇಕು ನೀವು. ಡ್ರೆಸ್ಸಿಂಗ್ ಮಾಡಿಸ್ಕೊಳಕ್ ಹೋದ್ರೆ 50 ರೂಪಾಯಿ ಅಲ್ಲ, ಇನ್ನು ಮುಂದೆ 70 ರೂಪಾಯಿ ಕೊಡಬೇಕು. ECG ಶುಲ್ಕ 50 ರೂಪಾಯಿ, 50 ರೂಪಾಯಿ ಇತ್ತು ECG ಶುಲ್ಕ, ಇನ್ನು ಮುಂದೆ 70 ರೂಪಾಯಿ ಕೊಡಬೇಕು. ಇಲ್ಲಿ 20 ರೂಪಾಯಿ ಜಾಸ್ತಿ ಆಯಿತು. 1800 ರೂಪಾಯಿಗೆ ಸಿಗ್ತಾ ಇದೆ ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಈಗ 2520 ರೂಪಾಯಿಗೆ ಸಿಗುತ್ತೆ. ಬ್ಲಡ್ ಟೆಸ್ಟ್ ಮಾಡಿದ್ರೆ ರಕ್ತ ಪರೀಕ್ಷೆ ಶುಲ್ಕ ಎಷ್ಟಿತ್ತು? 70 ರೂಪಾಯಿ, ಈಗ ಬರೋಬ್ಬರಿ 120 ರೂಪಾಯಿ. ಎಲ್ಲ ಕಡೆನೂ ರೇಟ್ ಜಾಸ್ತಿ ಜಾಸ್ತಿ ಜಾಸ್ತಿ. ಮನುಷ್ಯ ಹೆಂಗೆ ತೊಡ್ಕೋಬೇಕು?
ಎಲ್ಲಿ ಅಂತ ದುಡ್ಡು ಕೊಡೋದು, ಹೆಂಗೆ ಅಂತ ಸೇವ್ ಮಾಡೋದು. ಟೋಲ್ಗೆ ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ರಿಜಿಸ್ಟ್ರೇಷನ್ಗೆ ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ಅಫಿಡವಿಟ್ ಮಾಡಿಸ್ತೀರಾ ಜಾಸ್ತಿ ಕೊಡಬೇಕು, ಮನೆಗೆ ಹಾಲು ಮೊಸರು ತೊಗೊಂಡು ಹೋಗ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ತರಕಾರಿ ಖರೀದಿ ಮಾಡ್ತೀರಾ ಅಲ್ಲಿ ಜಾಸ್ತಿ ಕೊಡಬೇಕು, ರೇಷನ್ ತಗೋತೀರಾ ಅಲ್ಲಿ ಜಾಸ್ತಿ ಕೊಡಬೇಕು. ಹೆಂಗೆ ತಡ್ಕೋಬೇಕು ಈ ಜೀವ? ನೊಂದ ಜೀವ ಇದು ನೋಯಿಸಬೇಡ ಅಂತ ಬರೆದಿರ್ತಾರಲ್ಲ, ಆ ರೀತಿ ಪರಿಸ್ಥಿತಿ. ಡೋಂಟ್ ಡಿಸ್ಟರ್ಬ್ ಆಲ್ರೆಡಿ ಡಿಸ್ಟರ್ಬ್ಡ್. ಇದು ಕಾಂಗ್ರೆಸ್ ಸರ್ಕಾರದ ಕಥೆಯಾಗಿದೆ. ಇನ್ನಾದರೂ ದರ ಇಳಿಕೆ ಯೋಜನೆಯನ್ನ ಜಾರಿಗೆ ತರುತ್ತಾ ಈ ಸರ್ಕಾರ, ಜನರು ಹೆಂಗಾದ್ರೂ ಮಾಡಿ ದರ ಇಳಿಕೆ ಮಾಡಿ ಸಮಾಧಾನ ಮಾಡುತ್ತಾ, ಯಾರಿಗೂ. ಇನ್ನು ನೆಕ್ಸ್ಟ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ಕಾಯ್ತಾ ಇದ್ದಂಥ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಕೊನೆಗೂ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ವೈಕುಂಠದಲ್ಲಿ ದ್ವಾರ ತೆಗೆದ ದಿನವೇ ಕಾಂಗ್ರೆಸ್ ಸರ್ಕಾರ ಕಣ್ಣು ತೆರೆದಿದೆ. ಮಹಿಳೆಯರಲ್ಲಿ ಖುಷಿ ಹೆಚ್ಚಾಗಿದೆ. ಗೃಹಲಕ್ಷ್ಮಿಯರಿಗೆ ಕೊನೆಗೂ ಗುಡ್ ನ್ಯೂಸ್. ವೈಕುಂಠ ಏಕಾದಶಿ ದಿನವೇ ಖಾತೆಗೆ ಕಾಸು. ವೈಕುಂಠ ಏಕಾದಶಿ ದಿನ ಆ ವೆಂಕಟರಮಣನ ಪೂಜೆ ಸಲ್ಲಿಸುತ್ತಿದ್ದ ಲಕ್ಷ್ಮಿಯರ ಗೃಹಕ್ಕೆ ಗೃಹಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾಳೆ. 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದ ಮಹಿಳೆಯರ ಖಾತೆಗೆ ಮೆಸೇಜ್ ಬಂದಿದೆ. ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅನ್ನೋ ಮಹಿಳೆಯರ ನೋವಿನ ಕಥೆಯನ್ನ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನ ಮಾಡಿತ್ತು. 2 ತಿಂಗಳ 500 ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಅಲರ್ಟ್ ಆಗಿದೆ. ಏಕಾದಶಿ ದಿನವೇ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಹಾಕಿದೆ. ಕಳೆದ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಬಾಕಿ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗಿದೆ. ಇದರಿಂದ ಖುಷಿಯಾಗಿರೋ ಬೆಳಗಾವಿ ಜಿಲ್ಲೆಯ ಗೃಹಲಕ್ಷ್ಮಿಯರು ರಿಪಬ್ಲಿಕ್ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಬಂದವ್ರಿ ಮತ್ತೆ ಮುಂದೆ ಬಿ ಬರ್ತಾನೆ ಇರ್ತಾವ್ರಿ ಎಲ್ಲರಿಗೆ. ಈಗನೂ ಸದ್ಯಕ್ಕೆ ಬಂದ ಮಾರ್ಚ್ ತಿಂಗಳದು ಬರಲ್ದು ಬಿ ಬಂದವ್ರಿ, ಮತ್ನೂ ಹಾಕ್ತಾನೆ ಇರ್ತಾರಂತ ಆಸೆ ಇಟ್ಟಿದ್ದೇವೆ. ಹಾಕ್ತಾರೆ ಹೆಂಗೂ ಅವ್ರಿ, ಭಾಳ ಖುಷಿ ಆಗ್ಯದ್ರಿ. ಹಾವೇರಿಯಲ್ಲೂ ಮಹಿಳೆಯರು ಖುಷ್ ಹೂವ. ಅಮ್ಮ ಗೃಹಲಕ್ಷ್ಮಿ ಹಣ ಬಂತಮ್ಮ? ಬಂದಿದೆ ಸರ್. ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ತುಂಬಾ ಧನ್ಯವಾದಗಳು ಗೃಹಲಕ್ಷ್ಮಿ ಅಮ್ಮ ಬಂದಿದ್ದಕ್ಕೆ. ಆರ್ ಕನ್ನಡ ಇದು ತುಂಬಾ ಧನ್ಯವಾದಗಳು. ಏನು ಹೇಳ್ತೀರಮ್ಮ ನೀವು? ಬಂದಿದೆ ಸರ್, ಆರ್ ಕನ್ನಡಕ್ಕೆ ಧನ್ಯವಾದಗಳು. ಏನೆಲ್ಲ ಯೂಸ್ ಮಾಡ್ತಿದ್ರಿ? ಮನೆಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಹೌದು. ಬಂದಿರಲಿಲ್ಲ, ಎಷ್ಟು ತಿಂಗಳು ಬಂದಿರಲಿಲ್ಲ? 3 ತಿಂಗಳಿಂದ ಬಂದಿರಲಿಲ್ಲ ಸರ್, ಬಂದಿದೆ ಈಗ ಬಂದಿದೆ. ಸರ್ಕಾರ ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಹಾಕಿದೆ. ಆದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ದುಡ್ಡು ಬಂದಿಲ್ಲ. ಸರ್ಕಾರ ಬಾಕಿ ಉಳಿಸಿಕೊಂಡಿರೋ ಫೆಬ್ರವರಿ, ಮಾರ್ಚ್ ತಿಂಗಳ ಹಣದ ಬಗ್ಗೆ ಸೊಲ್ಲೆತ್ತುತ್ತಿಲ್ಲ. 5,000 ಕೋಟಿ ಹಣದ ಕತೆ ಏನಾಯ್ತು ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಇತ್ತೀಚಿನ ದಿನಗಳಲ್ಲಿ 8ನೇ ವೇತನ ಆಯೋಗದ ಕುರಿತು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಜನವರಿ 1, 2026ರಿಂದಲೇ ಹೊಸ ಸಂಬಳ ಮತ್ತು ಪಿಂಚಣಿ ಅನ್ವಯ ಆಗ್ಲಿಕ್ಕಿದೆ. ಸುಮಾರು 50 ಲಕ್ಷ ನೌಕರರು ಮತ್ತು 69 ಲಕ್ಷ ನಿವೃತ್ತ ವೇತನದಾರರು ಇದರ ನೇರ ಲಾಭವನ್ನ ಪಡಿಲಿಕ್ಕಿದ್ದಾರೆ. ಹಾಗಿದ್ರೆ ಯಾರ ವೇತನ ಎಷ್ಟಾಗುತ್ತೆ ಅಂತ ಈಗ ನೋಡ್ತಾ ಹೋಗೋಣ ಬನ್ನಿ. ಕೇಂದ್ರ ಸರ್ಕಾರದ ನೌಕರಿಗೆ ಒಂದು ರೀತಿ ಲಾಟ್ರಿ. ಜನವರಿ 1ನೇ ತಾರೀಕಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಸಂಬಳ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಪ್ಯೂನ್, ಇವರ ಸಂಬಳ 45,000. ಜನವರಿ 1ನೇ ತಾರೀಕಿಂದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡ್ತಾ ಇರೋರ ಸಂಬಳ 45,000. ಕ್ಲರ್ಕ್ಗೆ 50,000. ಪ್ರಧಾನಿಯ ಬೇಸಿಕ್ ಸ್ಯಾಲರಿನೂ 50,000ನೇ. ಕೇಂದ್ರ ಸರ್ಕಾರದ ಕ್ಲರ್ಕ್ಗೂ ಸಿಗೋದು 50,000ನೇ. ಇನ್ನು ಪೋಸ್ಟ್ಮ್ಯಾನ್ನ ತಿಂಗಳ ಸ್ಯಾಲರಿ ಬರುವ ಜನವರಿ 1ನೇ ತಾರೀಕಿಂದ 55,000. 55,000 ರೂಪಾಯಿ. ಇನ್ನ ಕಾನ್ಸ್ಟೇಬಲ್, ಕೇಂದ್ರ ಸರ್ಕಾರದಲ್ಲಿ ಯಾರು ಕಾನ್ಸ್ಟೇಬಲ್ ಅಂತ ಕನ್ಫ್ಯೂಸ್ ಆಗಬೇಡಿ. ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶಗಳಿರುತ್ತಲ್ಲ, ಅಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುವಂಥವ್ರು 58,000 ರೂಪಾಯಿ ಸಂಬಳ. ಹೆಡ್ ಕಾನ್ಸ್ಟೇಬಲ್ಗೆ 69,000 ರೂಪಾಯಿ ಸಂಬಳ. ಇನ್ನ ASI, ಸಬ್ ಇನ್ಸ್ಪೆಕ್ಟರ್, ಇವರ ಸಂಬಳ ಜನವರಿ 1ನೇ ತಾರೀಕಿಂದ 76,000.
ಅಬ್ಬಬ್ಬ ಲಾಟ್ರಿ. ಜೂನಿಯರ್ ಎಂಜಿನಿಯರ್ 92,000 ರೂಪಾಯಿ ಸಂಬಳ ಬರುವ ಜನವರಿ 1ನೇ ತಾರೀಕಿಂದ. ಇನ್ಸ್ಪೆಕ್ಟರ್ ಸಂಬಳ 1,20,000 ರೂಪಾಯಿ. ಸೆಕ್ಷನ್ ಆಫೀಸರ್ ಸಂಬಳ 1,29,000 ರೂಪಾಯಿ. ಇನ್ನ IAS, IPS, IFS ಇವ್ರಿಗೆ ಜನವರಿ 1ನೇ ತಾರೀಕಿಂದ 8ನೇ ವೇತನ ಆಯೋಗದ ಪ್ರಕಾರ ಸಿಗುವ ಸಂಬಳ ತಿಂಗಳಿಗೆ 1,55,000. ಇನ್ನು ಸೀನಿಯರ್ಸ್ IAS, IPS ಅಲ್ಲಿ ಸೀನಿಯರ್ ಆಗಿರೋರಿಗೆ ಸಂಬಳ ಹೈಕ್ ಮಾಡ್ತಾರಲ್ಲ, ಸ್ಯಾಲ್ರಿ ಹೈಕ್, ಅವರಿಗೆ ಸಿಗೋದು 2,10,000. ತಿಂಗಳಿಗೆ 2,10,000 ಸಿಗುತ್ತೆ ಸೀನಿಯರ್ IAS ಮತ್ತು IPS ಆಫೀಸರ್ಗೆ. 2,10,000. ಪ್ರಧಾನಿಗೆ ಇರೋ ಸಂಬಳ ಎಷ್ಟು ಗೊತ್ತಾ? 1,66,000. ಪ್ರಧಾನಿಗೆ ಒಂದು ತಿಂಗಳಿಗೆ ಸಿಗುವಂತ ಸಂಬಳ 1,66,000. ಅಟ್ ದ ಸೇಮ್ ಟೈಮ್ IAS, IPS ಆಫೀಸರ್ಗೆ ಸಿಗುವಂತ ಸಂಬಳ 2,10,000. ಪ್ರಧಾನಿಗಿಂತ ಹೆಚ್ಚು ಸಂಬಳ ತಗೊಳ್ಳುವಂತವರು ಇವರು. ಇನ್ನ ಕೇಂದ್ರ ಸರ್ಕಾರದ ಸೆಕ್ರೆಟರಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸಿಗುವಂತ ಸಂಬಳ ಎಷ್ಟು ಗೊತ್ತಾ? ಒಂದು ತಿಂಗಳಿಗೆ ಬರೋಬ್ಬರಿ 3 ಲಕ್ಷ ರೂಪಾಯಿ. ಇಷ್ಟೊತ್ತಿನವರೆಗೂ ನಾನೇನು ಹೇಳಿದ್ನಲ್ಲ, ಇದು ಕೇವಲ ಬೇಸಿಕ್ ಸಂಬಳ ಮಾತ್ರ. ಇದರ ಜೊತೆಗೆ DA ಸಿಗುತ್ತೆ, HRA ಸಿಗುತ್ತೆ, TA ಸಿಗುತ್ತೆ, ಯೂನಿಫಾರ್ಮ್ ಅಲೋವೆನ್ಸಸ್ ಸಿಗುತ್ತೆ, ರಿಸ್ಕ್ ಅಲೋವೆನ್ಸಸ್ ಸಿಗುತ್ತೆ. ಹಿಂಗೆ ಬೇರೆ 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 ಕೊಡ್ತಾ ಹೋಗ್ತಾರೆ. ಅವ್ರು ಇಸ್ಕೊಳ್ಳೋದಷ್ಟೇ ಕೆಲಸ. ಇದೆಲ್ಲವನ್ನು ನೋಡಿ ಸಂಬಳ ಕಡಿಮೆ ಇರುವಂಥವ್ರು ನೀವು ಮನಸ್ಸಲ್ಲಿ ಅನ್ಕೋಬೇಡಿ ನಾನು ಕೇಂದ್ರ ಸರ್ಕಾರದ ಪ್ಯೂನ್ ಆಗಾದ್ರೂ ಕೆಲಸ ಮಾಡಬೇಕು ಅಂತ. ಅದ್ರ ಹಿಂದೆ ಶ್ರಮ ಇದೆ, ಅದಕ್ಕಾಗಿ ಅವರು ಆ ಸಂಬಳ ತಗೋತಾ ಇದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಯೋಗ ಇದೆ ಆ ಯೋಗವನ್ನು ಅವರು ಅನುಭವಿಸ್ಲಿ, ಒಳ್ಳೇದಾಗಲಿ. ಇನ್ನು ನೆಕ್ಸ್ಟ್, ತೀವ್ರವಾದ ರಾಜಕೀಯ ಬಿಕ್ಕಟ್ಟು ಎದುರಿಸ್ತಾ ಇರುವಂತಹ ನೆರೆಯ ಬಾಂಗ್ಲಾದೇಶಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ದೇಶದ ಪ್ರಥಮ ಮಹಿಳಾ ಪ್ರಧಾನಿ ಖಲೀದಾ ಜಿಯಾ ನಿಧನರಾಗಿದ್ದಾರೆ. ಇದು ಬಾಂಗ್ಲಾದೇಶದ ರಾಜಕೀಯಕ್ಕೆ ಟ್ವಿಸ್ಟ್ ಕೊಡುವ ಸಾಧ್ಯತೆ ಇದೆ. ಬಾಂಗ್ಲಾದ ಮೊದಲ ಮಹಿಳಾ ಪ್ರಧಾನಿ ಖಲೀದಾ ನಿಧನ. ಮಗ ಬರುತ್ತಿದ್ದಂತೆ ಉಸಿರು ನಿಲ್ಲಿಸಿದ BNP ನಾಯಕಿ. ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ನಾಯಕಿ ಬೇಗಂ ಖಲೀದಾ ಜಿಯಾ ಕೊನೆಯುಸಿರೆಳೆದಿದ್ದಾರೆ. ರಾಜಧಾನಿ ಢಾಕಾದ ಎವರ್ ಕೇರ್ ಆಸ್ಪತ್ರೆಯಲ್ಲಿ ಖಲೀದಾ ಜಿಯಾ ನಿಧನ ಹೊಂದಿದ್ದಾರೆ. 2018ರಲ್ಲಿ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲು ಸೇರಿದ್ದ ಖಲೀದಾ ಜಿಯಾ 2020ರಲ್ಲಿ ಬಿಡುಗಡೆ ಹೊಂದಿದ್ರು. ವಯಸ್ಸನ್ನ ಪರಿಗಣಿಸಿ ಮಾನವೀಯತೆಯ ಆಧಾರದ ಮೇಲೆ ಅಂದಿನ ಬಾಂಗ್ಲಾದೇಶ ಸರ್ಕಾರ ಖಲೀದಾರನ್ನ ಬಿಡುಗಡೆ ಮಾಡಿತ್ತು. ಆದರೆ ಹಂತ ಹಂತವಾಗಿ ಬಾಂಗ್ಲಾದೇಶದ ರಾಜಕಾರಣದಿಂದ ದೂರ ಸರಿದಿದ್ದ ಖಲೀದಾ ಜಿಯಾ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದನ್ನ ಕಡಿಮೆ ಮಾಡಿದ್ರು. ಇತ್ತೀಚೆಗಷ್ಟೇ ಖಲೀದಾ ಜಿಯಾ ಪುತ್ರ ತಾರಿಕ್ ತೆಹಮಾನ್ ಬಾಂಗ್ಲಾದೇಶಕ್ಕೆ ವಾಪಸ್ಸಾಗಿದ್ರು. 17 ವರ್ಷಗಳ ಹಿಂದೆ UKಗೆ ಸ್ವಯಂ ಗಡೀಪಾರಾಗಿದ್ದ ತಾರಿಕ್ ರೆಹಮಾನ್ ಫೆಬ್ರವರಿ 2026ರಲ್ಲಿ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದೀಗ BNPಯನ್ನ ಮುನ್ನಡೆಸಲಿದ್ದಾರೆ. ಇದೀಗ ಖಲೀದಾ ಜಿಯಾ ನಿಧನದಿಂದಾಗಿ BNP ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭವಾಗುವ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಬಾಂಗ್ಲಾದೇಶದಲ್ಲಿ ತಾವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ಭಾರತ ವಿರೋಧಿ ಮನೋಭಾವನೆ ಹೆಚ್ಚಾಗ್ತಾ ಇದೆ. ಭಾರತ ಎದುರಿಸೋದಕ್ಕೆ ಈಗ ಬಾಂಗ್ಲಾ ಪಾಕಿಸ್ತಾನ್ ಮಿಲಿಟರಿ ಕೂಟ ರಚನೆಯಾಗಿದೆ. ಭಾರತವನ್ನ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಇಬ್ಬರು ಸೇರಿ ಎದುರಿಸುವಂತಹ ಒಂದು ಮಿಲಿಟರಿ ಕೂಟ ರಚನೆ ಆಗ್ತಾ ಇದೆ. ಇಂಥವ್ರು 10 ಜನ ಸೇರಿದ್ರು, ಅಂದ್ರೆ 10 ದೇಶ ಸೇರಿದ್ರು ಕೂಡ ಭಾರತವನ್ನ ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ. ಬಾಂಗ್ಲಾ ಬಿಕ್ಕಟ್ಟಿಗೆ ಭಾರತ ಪರಿಹಾರ ಕಂಡುಕೊಂಡ್ರೆ ಏನಾಗುತ್ತೆ ಗೊತ್ತಾ? ಇಂಥವರಿಗೆ ಸರಿಯಾದ ಉತ್ತರವನ್ನ ಕೊಡಲೇಬೇಕು, ಇನ್ನು ತಡ ಮಾಡಬಾರದು ಅಂತ ಭಾರತ ಒಂದು ಸಾರಿ ನಿರ್ಧಾರ ಮಾಡಿದ್ದಾರೆ. 1971ರಲ್ಲಿ ಪಶ್ಚಿಮ ಪಾಕ್ನಿಂದ ಬಿಡುಗಡೆ ಬಯಸಿದ್ದ ಬಾಂಗ್ಲಾದೇಶ್ ತನ್ನ ಸ್ವಾತಂತ್ರ್ಯಕ್ಕಾಗಿ ಭಾರತದ ಬಳಿ ಮೊರೆ ಇಟ್ಟಿದ್ದು ಇದೇ ಪೂರ್ವ ಪಾಕಿಸ್ತಾನ್. ಬಾಂಗ್ಲಾದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿತ್ತು ಮುಕ್ತಿವಾಹಿನಿ. ಆ ಮುಕ್ತಿವಾಹಿನಿಗೆ ತರಬೇತಿ ನೀಡಿದ್ದೆ ನಮ್ಮ ಭಾರತೀಯ ಸೇನೆ.
ಕೊನೆಗೆ ಬಾಂಗ್ಲಾದೇಶದ ಉದಯಕ್ಕೆ ಕಾರಣ ಆಗಿದ್ದು ನಮ್ಮ ಭಾರತ ಸೇನೆ. ಈಗ ಇವರು ಬಾಂಗ್ಲಾದೇಶದಲ್ಲಿ ಇಷ್ಟೊಂದು ಧಿಮಾಕ್ ಮಾಡ್ತಾ ಇರೋದು, ಆವಾಗ ಇವರು ಸ್ವತಂತ್ರ ಆಗಿದ್ದು ಹೆಂಗೆ ಅನ್ನೋದನ್ನ ನೆನಪು ಮಾಡ್ಕೋಬೇಕು. ಈಗ ಸ್ವಾತಂತ್ರ್ಯ ತಂದುಕೊಟ್ಟ ಹಿಂದೂಗಳ ವಿರುದ್ಧ ಬಾಂಗ್ಲಾದೇಶ್ ಕಿರಿಕ್ ಮಾಡ್ತಾ ಇದೆ. ಬಾಂಗ್ಲಾ ಹಿಂದೂಗಳ ಮೇಲಿನ ದಾಳಿಗಳನ್ನ ಭಾರತ ಪರಿಗಣಿಸುತ್ತಾ ಗಂಭೀರವಾಗಿ ತಗೊಂಡ್ರೆ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಬಹುದು. ಈಗಲೂ ಗಂಭೀರವಾಗಿ ತಗೊಂಡಿದ್ದಾರೆ, ಅದರ ಅರ್ಥ ಹಂಗಲ್ಲ. ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೆ ಅಂತ ಹೇಳೋದಕ್ಕೆ ಬಂದೆ. ಭಾರತ ಸರ್ಕಾರ ಸೇನಾ ಕಾರ್ಯಾಚರಣೆಗೆ ಆದೇಶ ನೀಡಿದರೆ ದೈತ್ಯ ಭಾರತವನ್ನ ಎದುರು ಹಾಕೊಳ್ಳುವಂತ ಶಕ್ತಿ ಬಾಂಗ್ಲಾದೇಶಕ್ಕೆ ಖಂಡಿತ ಇಲ್ಲ. ಆದರೆ ಪಾಕಿಸ್ತಾನದ ಬೆಂಬಲದ ಜೋಶ್ನಲ್ಲಿ ಬಾಂಗ್ಲಾದೇಶ ಇದೆ. ಅದು ಯಾವ ಪಾಕಿಸ್ತಾನ? ಸೋತು ಸೋತು ಸುಣ್ಣ ಆಗಿರುವಂತ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಬೆಂಬಲ ಅಂತ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ರೀತಿ ಆಯಿತು. ಭಾರತದ ವಿರುದ್ಧ ಕಿರಿಕ್ ಮುಂದುವರೆಸಿದರೆ ತಕ್ಕ ಪ್ರತಿಫಲವನ್ನ ಭಾರತ ಈ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶಕ್ಕೆ ಕೊಡುತ್ತೆ. ಭಾರತವು ಬಾಂಗ್ಲಾದೇಶದ ವಿರುದ್ಧ ಸೈನಿಕ ಕಾರ್ಯಾಚರಣೆಯನ್ನ ಮಾಡಿದರೆ ನಮ್ಮ ಭಾರತ ಸೇನೆ ಬೆಳಗಿನ ತಿಂಡಿಯನ್ನ ಕೋಲ್ಕತಾದಲ್ಲಿ ಮುಗಿಸುತ್ತೆ, ಮಧ್ಯಾಹ್ನದ ಊಟವನ್ನ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯವೇ ಬೇಡ. ಅಷ್ಟೊಂದು ವೇಗವಾಗಿ ಪಟ ಅಂತ ಹೊಡೆದಾಕ್ಬಿಡುತ್ತೆ ಬಾಂಗ್ಲಾದೇಶವನ್ನ ಭಾರತೀಯ ಸೇನೆ. ಅಷ್ಟು ಸರಳವಾಗಿ ಸುಲಭವಾಗಿ ಮುಗಿಸ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೆ, ನಮ್ಮ ಭಾರತ ಸೇನೆ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರೆ ಬೆಳಗಿನ ತಿಂಡಿನ ಕೋಲ್ಕತಾದಲ್ಲಿ ಮಾಡ್ತಾರೆ, ಮಧ್ಯಾಹ್ನದ ಊಟನ ಬಾಂಗ್ಲಾದೇಶಕ್ಕೆ ಹೋಗಿ ರಾಜಧಾನಿ ಢಾಕಾದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಇದು ನಮ್ಮ ಭಾರತೀಯ ಸೇನೆಯ ತಾಕತ್ತು. ಇನ್ನು ನೆಕ್ಸ್ಟ್, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ದರೋಡೆ ನಡೆದಿದೆ. ಮುಸುಕುಧಾರಿಗಳು ಕೋಟಿ ಕೋಟಿ ಬೆಲೆಯ ಕೆಜಿ ಚಿನ್ನವನ್ನ ದೋಚಿದ್ದಾರೆ. ಇದೀಗ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಒಂದು ಸಿಕ್ಕಿದೆ, ನೋಡ್ಕೊಂಬ. ಚಿನ್ನಾಭರಣ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕದ್ದಿದ್ದು 7 ಕೆಜಿ ಅಲ್ಲ, ಬರೋಬ್ಬರಿ 8 ಕೆಜಿ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ನಡೆದ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಚಿನ್ನಾಭರಣ ಅಂಗಡಿಯ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊದಲು 7 ಕೆಜಿ ಚಿನ್ನ ಮತ್ತು ಡೈಮಂಡ್ ಕದ್ದಿದ್ರೆಂದು ಹೇಳಲಾಗಿತ್ತು. ಆದರೆ ತನಿಖೆಯಲ್ಲಿ ಕದ್ದಿದ್ದು ಬರೋಬ್ಬರಿ 10 ಕೋಟಿ ಮೌಲ್ಯದ 8 ಕೆಜಿ 34 ಗ್ರಾಂ ಕೆಜಿ ಚಿನ್ನ ಎಂದು ಬಯಲಾಗಿದೆ. ಈ ದರೋಡೆಗೆ 10ಕ್ಕೂ ಹೆಚ್ಚು ಮಂದಿ ಪ್ಲಾನ್ ಮಾಡಿದ್ದು, ಕಳ್ಳತನ ಮಾಡಿದ್ದು ಕೇವಲ 5 ಮಂದಿ ಎನ್ನಲಾಗಿದೆ. ಡಿಸೆಂಬರ್ 28ರ ಮಧ್ಯಾಹ್ನ ಹುಣಸೂರು ಬಸ್ ನಿಲ್ದಾಣದ ಬಳಿಯ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಅಂಗಡಿಗೆ ನುಗ್ಗಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದ 5 ಮಂದಿ ಸಶಸ್ತ್ರ ದರೋಡೆಕೋರರು ಅಂಗಡಿಯನ್ನ ಲೂಟಿ ಮಾಡಿದ್ರು. ಈ ದರೋಡೆಕೋರರ ಗ್ಯಾಂಗ್ ಕೇರಳದ್ದು ಎಂಬ ಮಾಹಿತಿ ದೊರೆತಿದ್ದು ಮೈಸೂರು ಪೊಲೀಸರು ಕೇರಳಕ್ಕೆ ತೆರಳಿ ತನಿಖೆ ನಡೆಸುತ್ತಿದ್ದಾರೆ. ಮೊಬೈಲ್ನನ್ನೇ ಬಳಕೆ ಮಾಡದ ಖದೀಮರು. ದರೋಡೆಕೋರರು ಪಕ್ಕ ಪ್ಲಾನ್ ಮಾಡಿಕೊಂಡೇ ಬಂದಿದ್ರು. ಯಾಕಂದ್ರೆ ಟವರ್ ಡಮ್ ಚೆಕ್ ಮಾಡಿದ ಪೊಲೀಸರು ಶಾಕ್ ಆಗಿದ್ದಾರೆ. ಡಕಾಯತರು ದರೋಡೆ ವೇಳೆ ಮೊಬೈಲ್ ಬಳಸಿಲ್ಲ ಅನ್ನೋದು ಗೊತ್ತಾಗಿದೆ. ಚಿನ್ನದ ಅಂಗಡಿ ಮಾಲೀಕ ರಶೀದ್ ಕಳೆದ 6 ತಿಂಗಳ ಹಿಂದಷ್ಟೇ ಕೇರಳದಲ್ಲಿ 5 ಕೆಜಿ ಚಿನ್ನ ಖರೀದಿ ಮಾಡಿದ್ರು. ಈ ಖರೀದಿ ವಿಚಾರದಲ್ಲಿ ಉಂಟಾದ ಮನಸ್ತಾಪವೇ ದರೋಡೆಗೆ ಮುಖ್ಯ ಕಾರಣ ಎಂದು ಪೊಲೀಸರು ಶಂಕಿಸಿದ್ದಾರೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಸ್ಟೋರಿಯನ್ನ ನೋಡಿದ್ರೆ ಮನುಷ್ಯನಲ್ಲಿ ಇಷ್ಟೊಂದು ವಿಕೃತಿ ಇರುತ್ತಾ ಅನ್ನುವಂತಹ ಅನುಮಾನ ಮೂಡಿಬಿಡುತ್ತೆ. ಆತನ ವಿಕೃತಿಗೆ ಮಹಿಳೆಯ ಬಳಿ ಇದ್ದಂತಹ ಫೋಟೋಗಳೇ ಸಾಕ್ಷಿ. ಅಂತಹ ವಿಕೃತ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗಿದೆ. ವಿಡಿಯೋ ತೋರಿಸಿ ಲೈಂಗಿಕ ವಾಂಛೆ ತೀರಿಸಿಕೊಳ್ತಿದ್ದ. ಪೀರಿಯಡ್ಸ್ ಆದ್ರೂ ಬಿಡಲ್ಲ, ಇವನು ಪತಿಯಲ್ಲ.
ಅವರಿಬ್ರು ಒಂದೇ ಖಾಸಗಿ ಕಂಪನಿಯಲ್ಲಿ ಸಹೋದ್ಯೋಗಿಗಳು. HR ಆಗಿದ್ದ ಇಬ್ಬರ ಪರಿಚಯ ಬಳಿಕ ಪ್ರೀತಿಗೆ ತಿರುಗಿತ್ತು. ಯುವತಿಯನ್ನು ಪ್ರೀತಿಸಿದ್ದ ಆತ ಆಕೆಯ ಮನೆಯವರನ್ನೂ ಒಪ್ಪಿಸಿದ್ದ. ಬಳಿಕ ಸೆಪ್ಟೆಂಬರ್ 3ರಂದು ಚಿಂತಾಮಣಿಯಲ್ಲಿ ಕುಟುಂಬಸ್ಥರೇ ನಿಂತು ಇವರ ವಿವಾಹವನ್ನ ನಡೆಸಿದ್ದರು. ಆದರೀಗ ಸೈಕೋಪತಿ ಕಾಟಕ್ಕೆ ಪತ್ನಿ ಬೆಚ್ಚಿ ಬಿದ್ದಿದ್ದಾಳೆ. ತಾನು ಮದುವೆಯಾಗಿದ್ದು ಇಂಥವನನ್ನ ಎಂದು ಗೋಗರಿಯುತ್ತಿದ್ದಾಳೆ. ಹೌದು, ಮದುವೆಯಾಗಿ ಕೆಲ ದಿನಗಳು ಚೆನ್ನಾಗಿಯೇ ಇದ್ದ ಪತಿ ಮಂಜುನಾಥ್ ಈಗ ಸೈಕೋ ರೀತಿ ವರ್ತಿಸುತ್ತಿದ್ದಾನಂತೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡುವ ಈತ ಮನೆಯಲ್ಲಿ ಎಲ್ಲರ ಮುಂದೆಯೇ ಬೆತ್ತಲೆಯಾಗಿ ಓಡಾಡ್ತಾನೆ. ಅತ್ತೆ ಮಾವನ ಮುಂದೆಯೇ ಬಟ್ಟೆ ಇಲ್ಲದೆ ತಿರುಗಾಡೋದಲ್ಲದೆ ಪ್ಯಾಸೇಜ್ಗೆ ಕೂಡ ಹೋಗಿ ಅಕ್ಕಪಕ್ಕದವರಿಗೂ ಮುಜುಗರ ಉಂಟು ಮಾಡ್ತಿದ್ದಾನೆ ಎಂದು ಪತ್ನಿ ಆರೋಪಿಸಿದ್ದಾಳೆ. ನಾನು ಅವ್ರ ಅಪ್ಪ ಅಮ್ಮಂಗೆ ಹೇಳಿ ಇಂಥ ಹಸೆಯುದ್ ಕೆಲಸ ಮಾಡ್ತಾವನೆ, ನಂಗೆ ಇಷ್ಟ ಆಗ್ತಿಲ್ಲ ಅಂತ. ಅವರು ಏನೂ ಫರ್ದರ್ ತಾಂಡಲಿಲ್ಲ. ನೀನು ಮಾಡಲೇಬೇಕು ಮೇಘ, ನೀನು ಪೀರಿಯಡ್ಸಲ್ಲಿ ಇದ್ದರೂ ಮಲ್ಕೋಬೇಕು ಅನ್ನೋ ನಾನು ಅದು ಒಪ್ಕೊಳಕ್ಕೆ ರೆಡಿ ಇರಲಿಲ್ಲ. ಅಷ್ಟು ಹೇಳೋದು ಮನೇಲಿ ಜಗಳ ಮಾಡ್ಕೊಂಡು ಹೊಟ್ಟೋದನು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ದ. ಜಗಳ ಮಾಡಿದ್ದು ಯಾವ ಲೆವೆಲಿಗೆ ಅಂದರೆ ಇಡೀ 200 ಜನ ಕೂಡ ನೋಡಿದ್ರು ಅವ್ನು ಮಾಡಿದ್ದು. ಹೆಂಗೆ ಅಂದರೆ ತಲೆ ಹಿಡಿಕರು ದುಡ್ಡು ಮಾಡ್ಕೊತಿದ್ದೀರಾ ಅಂತ. ನನಗೆ ಗೊತ್ತಿಲ್ಲ. ನಾನು 5 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಾನು ದುಡ್ದು ನಾವು ನೋಡ್ಕೊತಿರೋದು ಬಿಟ್ಟು ಅವ್ನು ಬಂದು ನಾನು ನೋಡ್ಕೊತಿಲ್ಲ. ವೈಫ್ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದ. ನಾನು ಇವನ್ ಕೂಡ ಅವ್ನಿಗೆ ಹೇಳ್ದೆ, ಈ ಥರ ಎಲ್ಲ ಬಿಹೇವ್ ಮಾಡಬೇಡ ಮಂಜು, ಇದು ತುಂಬ ಅಸಹ್ಯದ ಜೀವನ. ಗಂಡ ಹೆಂಡತಿ ಅಂದಾಗ ಇಬ್ಬರು ಖುಷಿಯಿಂದ ಇದ್ದರೆ ಮಾತ್ರ ಅದು ಜೀವನ ಸೆಕ್ಷುವಲಿ ಚೆನ್ನಾಗಾಗೋದು. ಆ ಲೆವೆಲಿಗೆ ಹೋಗಬೇಡ ಅಂದೆ. ಇಲ್ಲ, ನಾನು ಆ ಥರನೇ ನನ್ನ ಫ್ರೆಂಡ್ಸ್ಗಳೆಲ್ಲ ಏನೋ ಸ್ವೈಪಿಂಗ್ ಅಂತ, ನನಗೆ ಗೊತ್ತಿಲ್ಲ ಅದೇನದು ಸ್ವೈಪಿಂಗ್, ವೈಫ್ ಸ್ವೈಪಿಂಗ್ ಅಂತ ನನಗೆ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ, ಮಗ ನಮ್ಮಲ್ಲೆಲ್ಲ ನಾವು ಈ ಥರ ಮಾಡ್ತೀವಿ, ಅದನ್ನ ನೀನು ಕೂಡ ಪ್ರಯತ್ನ ಮಾಡು ಅಂತ. ಅದು ಯಾವನ್ ಸರ್ ಹೇಳೋದಕ್ಕೆ? ನಾನು ಹೇಳೋದು ಅವಾಚ್ಯ ಶಬ್ದಗಳಿಂದ ಬೈದು ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದ ಗಂಡ ಮಂಜುನಾಥ್ ಮನೆ ಬಿಟ್ಟು ಹೋಗಿದ್ದ. ಬಳಿಕ ಮತ್ತೆ ಮನೆ ಬಳಿ ಬಂದ ಆತ ತನಗೆ ಮತ್ತು ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಹಲ್ಲೆಗೂ ಯತ್ನಿಸಿದ್ದಾನೆ. ಆತನ ಕೃತ್ಯಕ್ಕೆ ತನ್ನ ಅತ್ತೆ ಮತ್ತು ಭಾವ ಕೂಡ ಬೆಂಬಲ ನೀಡುತ್ತಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH